ದೇವರ ಚಿರಶಾಂತಿ ಉಂಟಾಗುತ್ತೆ. ಅರ್ಪಣೆ ಮಾಡಲಾರದ ವ್ಯಕ್ತಿಗಳಿಗೆ ಲೋಕದಲ್ಲಿರ್ತಕ್ಕಂಥ ಭೋಗಗಳಲ್ಲಿ ಶಾಂತಿ ಉಂಟಾಗುತ್ತೆ. ಆ ಭೋಗ ಅನುಭವಿಸಿದ ಮೇಲೆ ಆಮೇಲೆ ಮತ್ತೆ ಏನಾಗಲ್ಲ, ತೃಪ್ತಿ ಆಗಲ್ಲ. ಉಚಿತವಾಗಿ ದೇವರು ಏನ್ ಮಾಡಿದ್ದಾನೆ? ಮಳೆಯನ್ನು ಕೊಟ್ಟಿದ್ದಾನೆ, ಬೆಳಕನ್ನು ಕೊಟ್ಟಿದ್ದಾನೆ. ಉಚಿತವಾಗಿ ದೇವರನ್ನ ನಂಬಿದವರಿಗೆ, ನಂಬಲಾರದಿದ್ದವರಿಗೆ ಎಲ್ರಿಗೂ ಉಚಿತವಾಗಿ ಕೊಟ್ಟಿದ್ದಾನೆ. ಆದ್ರೆ ದೇವರು ಪ್ರತಿಯೊಬ್ಬ ಮನುಷ್ಯನನ್ನ ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಜ್ಞಾನ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ನಂಬುವುದರಿಂದ ಪ್ರಿಯವಾದವರೇ, ನೂತನ ಹೃದಯ ಉಂಟಾಗುತ್ತೆ ಪ್ರಿಯರೇ. ಮನಸ್ಸು ಮಾರ್ಪಡುತ್ತೆ. ಮನಸ್ಸಿನಲ್ಲಿರ್ತಕ್ಕಂಥ ಅಶಾಂತಿ ತೊಲಗಿ ಹೋಗುತ್ತೆ. ಯೇಸು ಪ್ರಭು ನಂಬುವುದು ಯಾವುದೋ ಒಂದು ಹೃದಯ ಮತದೊಳಗೆ ಹೋಗತಕ್ಕಂಥದ್ದಲ್ಲ. ಯೇಸು ರಕ್ಷಕ, ಎಲ್ಲ ವಿಧದಲ್ಲಿ ಕಾಪಾಡುವುದಕ್ಕಾಗಿ ಆತನೇ ಕಳೆದುಕೊಂಡಿರ್ತಕ್ಕಂಥ ಮಾನವನ ಆ ಶಾಂತಿಯನ್ನ ತಿರುಗಿ ಕೊಡುವುದಕ್ಕಾಗಿ ಆತನ ಅವತಾರಿಯಾಗಿ ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಮೊದಲನೇದು ಸಮರ್ಪಣೆ ಮಾಡುವುದರಿಂದ ಶಾಶ್ವತ ಸಂಬಂಧ. ಆದಿಕಾಂಡ 14ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇ ಪ್ರಕಾರವಾಗಿ ನೀನು ಸ್ವಸ್ಥವಾಗಬೇಕಾದರೆ ನೀನು ಮಾಡಿರುವ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ಹೊಸ ಮನುಷ್ಯನಾಗಬೇಕು. ಯೇಸಪ್ಪ ನಂಬೋದಂದ್ರೆ ಹೊಸ ಮನುಷ್ಯನಾಗೋದು, ನೂತನ ಜೀವಿತವನ್ನು ಹೊಂದಿಕೊಳ್ಳೋದು. ಯೇಸಪ್ಪನ ನಂಬುವುದರಿಂದ ನಿನ್ನೊಳಗೆ ಪ್ರೀತಿ ಹೊಸದಾಗಿ ಉಂಟಾಗುತ್ತೆ ಪ್ರಿಯರೇ. ಆ ಪ್ರೀತಿ ಶಾಶ್ವತವಾಗಿರುವಂಥ ಪ್ರೀತಿ. ಆ ಪ್ರೀತಿ ಹೊಟ್ಟೆ ಕಿಚ್ಚು ಪಡಲಾರದ ಪ್ರೀತಿ. ಆ ಪ್ರೀತಿ ಅವಮಾನಗೆಟ್ಟು ನಡೆಲಾರದಂಥ ಪ್ರೀತಿ. ಆ ಪ್ರೀತಿ ಶತ್ರುವನ್ನ ಪ್ರೀತಿಯನ್ನು ನೋಡುವಂತಹ ಪ್ರೀತಿ. ಆ ಪ್ರೀತಿ ಇಹದಲ್ಲಿಯೂ ಪರದಲ್ಲಿಯೂ ಸಲ್ಲುವಂತ ಭಕ್ತಿಯನ್ನು ವೃದ್ಧಿ ಮಾಡುವಂತ ಪ್ರೀತಿ ಪ್ರಿಯರ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೋ ಆಮೆನ್. ಹಲ್ಲೆಲೂಯ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 16-17ರಲ್ಲಿ ನಾವು ನೋಡ್ತೀವಿ, ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತ ಶಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಹಲ್ಲೆಲೂಯ. ಪ್ರಾರ್ಥನೆ ಏನಾಗುತ್ತೆ? ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕಂತ ಮತ್ತೆ ಮಾಡಬಾರದು ಪ್ರಿಯರೇ. ಹೊಸ ಮನುಷ್ಯ ಆಗೋವರೆಗೂ ನಿನಗೆ ಸಮಾಧಾನ ಸಿಗಲ್ಲ, ಶಾಂತಿ ಸಿಗಲ್ಲ ಪ್ರಿಯರೇ. ಎಷ್ಟು ದಿವಸ ದೇವರು ನಂಬಿದ್ದಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದಿವಸ ನೀನು ದೇವ್ರ ಮಾತು ಕೇಳಿ ನಡ್ಕೊಂಡಿದ್ದಿ ಅನ್ನೋದು ಮುಖ್ಯ. ಎಷ್ಟು ಹೊಲಗಳನ್ನು ನೀನು ಕೊಂಡಿದ್ದಿ ಅನ್ನೋದು ಮುಖ್ಯ ಅಲ್ಲ, ಹೊಲದ ಬೆಳೆಯನ್ನ ಸಮೃದ್ಧಿಯಾಗಿ ನೀನು ಹೊಂದಿದ್ದಿ ಅನ್ನೋದು ಮುಖ್ಯ. ಎಷ್ಟು ಮಕ್ಕಳು ನೀನು ಪಡೆದಿದ್ದಿ ಅನ್ನೋದು ಮುಖ್ಯ ಅಲ್ಲ, ಮಕ್ಕಳನ್ನ ಭಯದಲ್ಲಿ ಭಕ್ತಿಯಲ್ಲಿ ನೀತಿಯಲ್ಲಿ ಬೆಳೆಸಿದ್ದಿ ಅನ್ನೋದು ಮುಖ್ಯ. ನನಗೆ ಅವಯವಗಳೆಲ್ಲ ಚೆನ್ನಾಗಿದ್ದಾವೆ ಅನ್ನೋದು ಮುಖ್ಯ ಅಲ್ಲ, ಈ ಅವಯವಗಳನ್ನು ಕಡಿಸಿಕೊಳ್ಳಲಾರದೆ ಈ ಅವಯವಗಳನ್ನು ಒಳ್ಳೆ ರೀತಿಯಾಗಿ ನಡೆಸಿಕೊಂಡು ದೇವರ ಇಷ್ಟ ಪ್ರಕಾರವಾಗಿ ನಿನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಡೆದಿದ್ದೆ ಅನ್ನೋದು ಬಹಳ ಪ್ರಾಮುಖ್ಯ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ಅದಕ್ಕಾಗಿ ದೇವರಿಗೆ ಅರ್ಪಿಸಿರಿ, ಅಧಿಕವಾಗಿ ಹೊಂದಿರಿ. ನೋಡ್ರಿ, ಆದಿಕಾಂಡ 14ನೇ ಅಧ್ಯಾಯ 18ನೇ ವಚನದಲ್ಲಿ
ಪರಲೋಕದಿಂದ ಬರ್ತಾನೆ ಮಲ್ಕಿಜೆದೇಕ್. ಸಾಲೇಮನ ಅರಸನಾದ ಮಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನು. ಇವನು ಪರತ್ಪರನಾದ ದೇವರ ಯಾಜಕನಾಗಿದ್ದ ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮಾಕಾಶಗಳನ್ನು ನಿರ್ಮಾಣ ಮಾಡಿದ ಪರತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ಪರತ್ಪರನಾದ ದೇವರ ನಿನ್ನ ಶತ್ರುಗಳು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮ ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಭಾಗವನ್ನು ಆತನಿಗೆ ಕೊಟ್ಟನು. ನೋಡ್ರಿ, ಹಲ್ಲೆಲೂಯಾ. ಅಬ್ರಹಾಮ ಈ ಕಾಲಿಟ್ಟ ಜಾಗವೆಲ್ಲ ದೇವರು ಆತನಿಗೆ ಸ್ವಂತ ಮಾಡಿದ ಪ್ರಿಯ. ಇಹದಲ್ಲಿಯೂ ಪರದಲ್ಲಿಯೂ ಮಹಾಭಾಗ್ಯವನ್ನು ಹೊಂದಿಕೊಂಡ ಅಬ್ರಹಾಂ. ಹಲ್ಲೆಲೂಯಾ. ನಿತ್ಯ ನಿನಗೆ ಶಾಂತಿ ಬೇಕಾ? ನಿತ್ಯ ನಿನಗೆ ಆನಂದ ಬೇಕಾ? ನಿನಗೆ ಪರೀಕ್ಷೆ ನಡೆಯುತ್ತಾ? ಪರೀಕ್ಷೆಯಲ್ಲಿ ನಿನ್ನಲ್ಲಿ ನಿನ್ನ ದೇವರು ನಂಬಿದ್ದೀಯ ಅಂದರೆ ತಾಳ್ಮೆಯುಳ್ಳ ವ್ಯಕ್ತಿ ಆಗಿರಬೇಕು. ಆ ತಾಳ್ಮೆ ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷೆಯಲ್ಲಿ ನೀನೇನಾಗಬೇಕು? ದೇವರನ್ನ ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಪ್ರತಿ ಸಂಕಟ, ಪ್ರತಿ ದುಃಖ, ಪ್ರತಿ ನೋವು, ಪ್ರತಿ ಬಾಧೆ, ಪ್ರತಿ ಬೈಗಳು ನಿನಗೆ ಆನಂದಕರವಾಗಿ ತೋರ್ಬೇಕು. ಪ್ರೈಸ್ ದಿ ಲಾರ್ಡ್. ಅಂತ ಭಕ್ತಿಯನ್ನು ಮಾಡಬೇಕು. ಅದು ನಿಜವಾದ ಭಕ್ತಿ, ನಿಜವಾದ ಭಕ್ತಿ. ಹಲ್ಲೆಲೂಯಾ. ಆ ಭಕ್ತಿ ನೀನು ಮಾಡ್ಲಾರ್ದಂಗಿದ್ರೆ ಸುಟ್ಟೋಗ್ಬಿಡ್ತೀಯ. ದೇವರು ಪರೀಕ್ಷೆ ಮಾಡ್ತಾರೆ. ಮೇಲಿಂದ ಭಯಂಕರವಾಗಿರುವಂಥ ಬೆಂಕಿಯನ್ನ ಹಾಕ್ತಾನೆ. ಅವಾಗ ನೀನು ಹುಲ್ಲಿನಿಂದ ಕಟ್ಟಿದ್ರೆ ಅದು ಏನಾಗುತ್ತೆ? ಭಸ್ಮಾಗಿ ಹೋಗಿಬಿಡುತ್ತೆ. ಕಬ್ಬಿಣದಿಂದ ಕಟ್ಟಿದ್ರೆ ಅದು ಕರಿಗೆ ಹೋಗಿಬಿಡುತ್ತೆ. ಹಿತ್ತಾಳೆಯಿಂದ ಕಟ್ಟಿದ್ರೆ ಅದು ಕರಿಗೆ ಹೋಗುತ್ತೆ. ಬಂಗಾರದಿಂದ ಕಟ್ಟಿದರೆ ಅದು ಗಟ್ಟಿಯಾಗಿ ಉಳಿಯುತ್ತೆ. ಅದಕ್ಕೆ ನಿನ್ನ ದೇಹದ ಮೇಲೆ ನೀನು ಕಟ್ಕೊಳ್ಬೇಕಾಗಿದೆ ಭಕ್ತಿಯನ್ನು. ಯಾವ ಪ್ರಕಾರ? ವಿಶ್ವಾಸದಿಂದ, ಪ್ರೀತಿಯಿಂದ ನೀನು ಕಟ್ಟಬೇಕಾಗಿದೆ. ಯಾರು ಏನಂದ್ರೂ ಎಲ್ಲರನ್ನು ಪ್ರೀತಿಯಿಂದ ನೋಡೋ ಸ್ವಭಾವ ನಿನ್ನದಾಗಿದ್ದರೆ ನೀನು ಚೊಕ್ಕ ಬಂಗಾರ. ಬಂಗಾರ ಅಂದ್ರೆ ಎಲ್ರಿಗೂ ಇಷ್ಟನಾ? ಬಂಗಾರಿಗೆ ಇಷ್ಟವಿಲ್ಲದಾರೆ ಯಾರಿದ್ದಾರೆ? ಅವ್ರ ಕೈ ಎತ್ತರು. ಬಂಗಾರ ನನಗೆ ಇಷ್ಟ ಇಲ್ಲ ನಂಬರ್ ಕೈ ಎತ್ತರು. ಇಲ್ಲ, ಎಲ್ರಿಗೂ ಇಷ್ಟ. ನೀವು ಬಂಗಾರದಂತೆ ಆದರೆ ಆ ದೇವರ ಸನ್ನಿಧಾನ ದೇವಲೋಕ ಸೇರುತ್ತೆ. ಇಲ್ಲಂದರೆ ಸೇರಲ್ಲ. ಬಂಗಾರ ಎಲ್ಲಿ ಸಿಗುತ್ತೆ? ಭೂಮಿಯೊಳಗೆ ಸಿಗುತ್ತೆ, ಕಲ್ಲಿನೊಳಗಿರುತ್ತೆ. ಅನೇಕ ವಿಧದಲ್ಲಿ ಅದನ್ನೇನು ಮಾಡ್ತಾರೆ ಗೊತ್ತಾ? ಶೋಧಿಸ್ತಾರೆ, ಅದನ್ನು ಜಜ್ತಾರೆ ಪ್ರಿಯರೇ, ಪುಡಿ ಪುಡಿ ಮಾಡ್ತಾರೆ ಪ್ರಿಯರೇ, ನೀರನ್ನು ಹಾಕಿ ಸೋಸ್ತಾರೆ, ಆಮೇಲೆ ಬೆಂಕಿಯಲ್ಲಿ ಹಾಕ್ತಾರೆ ಪ್ರಿಯರ, ಅನೇಕ ಸಲ ಶೋಧಿಸ್ತಾರೆ. ಆಮೇಲೆ ಏನು ಮಾಡ್ತಾರೆ? ಸುತ್ತಿಗೆ ಏಟಿನಿಂದ ಅದಕ್ಕೆ ಹೊಡಿತಾರೆ ಪ್ರಿಯರ, ಹೊಡೆದು ಅನೇಕ ಥರವಾಗಿ ಅದು ಬಾಯಿಗೆ ಒಳಗಾಗಿ ಆಮೇಲೆ ಅದೆಲ್ಲ ಸಹಿಸ್ಕೊಳ್ಳುತ್ತೆ ಪ್ರಿಯರೇ. ಸಹಿಸ್ಕೊಂಡಾಗ ಚೊಕ್ಕ ಬಂಗಾರ ಆಗುತ್ತೆ. ಅದು ಎಲ್ಲದಕ್ಕಿಂತಲೂ ಅತಿ ಬೆಲೆಯುಳ್ಳದಾಗುತ್ತೆ. ಪ್ರೇಸಲ ಅದನ್ನು ಬಿಟ್ಟುಗಳು ಬೇರೆ ಯಾವ ಒಂದು ವಸ್ತುಗಳಿಗೆ ಹಾಕಿದ್ರೆ ಉಳಿಯಲ್ಲ ಪ್ರಿಯರವು, ಸೀಲ ಹೋಗ್ತವೆ. ಅದು ಮಾತ್ರ ಸೀಳಲ್ಲ. ಅದೇ ಪ್ರಕಾರವಾಗಿ ಯೇಸಪ್ಪ ನಂಬಿದ ಮಕ್ಕಳು ಯಾರಂದ್ರೆ ಹೃದಯವನ್ನು ಬದಲಾವಣೆ ಮಾಡಿಕೊಂಡವರು, ಹೊಸ ಮನುಷ್ಯರಾಗಿ ಜೀವಿಸುವವರು. ಏನು ಪೆಟ್ಟುಗಳು ಬಂದರೂ ಕೂಡ ಅದರಲ್ಲಿ ಆನಂದವೆಂಬುದಾಗಿ ಸ್ವೀಕಾರ ಮಾಡಿ ದೇವರಿಗೆ ಸ್ತುತಿ ಘನತೆ ಸಲ್ಲಿಸುವಂಥವ್ರು. ಬೇಯಿಸುವ ಕಷ್ಟ ಬಂದ್ಬಿಟ್ರೆ ಏನಪ್ಪ ನಾವು ಪ್ರಾರ್ಥನೆ ಮಾಡ್ತೀವಿ, ಇಷ್ಟು ಮಾಡ್ತೀವಿ, ನಮ್ಗೆ ಯಾಕೆ ಬಂತು ಅನ್ನೋರಲ್ಲ ಯೇಸಪ್ಪನ ಮಕ್ಕಳು, ಅನ್ನೋರಲ್ಲ. ಕಷ್ಟ ಬಂತ ದೇವ್ರು ನಮ್ಗೆ ಸ್ತೋತ್ರವಲ್ಲ. ಯಾಕೆ ಗೊತ್ತಾ? ಇದು ಫೈನಲಿ ಮೊದಲು ಏನಾದ್ರೆ 3 ಮಂತ್ಸಿಗೆ ಬರುತ್ತಾ, ಅದೊಂದು ಎಕ್ಸಾಮ್, ಆಮೇಲೆ 6 ತಿಂಗಳಿಗೆ ಬರುತ್ತಾ, ಅದೊಂದು ಪರೀಕ್ಷೆ, ಆಮೇಲೆ ಕೊನೆ ಪರೀಕ್ಷೆ ಇರುತ್ತೆ, ಆಮೇಲೆ ಮಂತ್ಲಿ ಎಕ್ಸಾಮ್ ಇರ್ತಾವ, ತಿಂಗಳ ಪರೀಕ್ಷೆ ಇರ್ತಾವ. ತಿಂಗಳ ಪರೀಕ್ಷೆ ಹ್ಯಾಂಡಲ್ ಮಾಡಿದರೆ ತಿಂಗಳ ಪರೀಕ್ಷೆಯನ್ನು ನಾವು ಆ ಪರೀಕ್ಷೆಯನ್ನು ಬರೆದ್ರೆ 3 ತಿಂಗಳ ಪರೀಕ್ಷೆ ಈಸಿಯಾಗಿ ಬರ್ತೀವಿ. ಆ 3 ತಿಂಗಳ ಪರೀಕ್ಷೆ ಆದ ನಂತರ 6 ತಿಂಗಳ ಪರೀಕ್ಷೆ ಸ್ವಲ್ಪ ಟಫ್ ಇರ್ತಾವೆ ಕ್ವಶನ್. ಅವಾಗಾದ್ರೂ ಕೂಡ ನಾವು 3 ತಿಂಗಳ ಪರೀಕ್ಷೆ ಬರೆದ್ರೆ 6 ತಿಂಗಳ ಪರೀಕ್ಷೆನ ಈಸಿಯಾಗಿ ಬರ್ತೀವಿ. 6 ತಿಂಗಳ ಪರೀಕ್ಷೆ ಈಸಿಯಾಗಿ ಬರೆದ್ರೆ ಆಮೇಲೆ ನಾವೇನು ಮಾಡ್ತೀವಿ? ವಾರ್ಷಿಕ ಪರೀಕ್ಷೆ ಈಸಿಯಾಗಿ ಬರ್ತೀವಿ. ಸ್ವಲ್ಪ ನೆಗಡಿ ಆಯಿತು, ಸ್ವಲ್ಪ ಕೆಮ್ಮಾಯಿತು, ಮುದುರಿಕೆಯನ್ನು ಮಕ್ಕಂಡ್ರೆ ತಿಳ್ಕೊಳ್ಳಿ, ಕೆಲಸ ಮಾಡಲಾರ್ದು ಅವ್ರಿಗೆ ಜ್ವರ ಬಂದು ಟೈಫಾಯ್ಡ್ ಜ್ವರ ಬಂದು ಮುಗಿದು ಕೇಳ್ತೇವ್ರು, ಹಾಸಿಗೆ ಬಿಡ್ತಾರಲ್ಲ ಅದ್ರಾಗ ಹೋಗ್ಬಿಡ್ತಾರೆ. ಸ್ವಲ್ಪ ನೆಗಡಿ ಕೆಮ್ಮು ಬಂದರೆ ಹಂಗೆ ಇಟ್ಕೊಂಡು ಹಂಗೆ ಕೆಲಸ ಮಾಡಿ ಹಂಗೆ ಇದು ಮಾಡಿದರೆ
ಒಂದು 2 ದಿವಸ ಇರ್ತದೆ, 3 ದಿವಸ ಹಂಗೆ ಸೇರಿಸ್ಕೊಂಡು ಏನಾಗುತ್ತದೆ, ಹೋಗ್ಬಿಡುತ್ತೆ. ಹಲ್ಲೆಲೂಯಾ, ದೇವ್ರಿಗೆ ಮಹಿಮೆ ಉಂಟಾಗುತ್ತೆ, ದೇವರಿಗೆ ಸ್ತೋತ್ರ ಉಂಟಾಗುತ್ತೆ. ಆಮೇಲೆ ಇದೇ ಪ್ರಕಾರವಾಗಿ ಯಾವುದೇ ಕಷ್ಟ ಬರಲಿ, ಆ ಕಷ್ಟವನ್ನು ದೇವ್ರ ಮೇಲೆ ಹಾಕ್ಬಾರ್ದು. ಅದನ್ನೇನು ಮಾಡಬೇಕು, ಸಹಿಸ್ಕೊಳ್ಬೇಕು, ಹೋರಾಟ ಮಾಡಬೇಕು. ಪ್ರೈಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮೊಣಕಾಲವರಿಗೆ ಪ್ರಾರ್ಥನೆ ಮಾಡಬೇಕು, ದೇವರನ್ನ ಕೇಳಬೇಕು, ದೇವರ ಕಾರ್ಯಗಳಿಗಾಗಿ ಪ್ರಯಾಸ ಪಡಬೇಕು. ಪ್ರೈಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ. ಆ ಪ್ರಕಾರವಾಗಿ ನೀವು ಮಾಡಿದರೆ ಹೊಸ ಮನುಷ್ಯರಾಗುತ್ತೆ. ಆ ಹೊಸ ಮನುಷ್ಯ ಯಾವಾಗ ಆಗ್ತಿ ಅಂದರೆ, ಯಾವಾಗ ನೋವು ಬಂತು, ಕಷ್ಟ ಬಂತು, ಅವಾಗ ಬೆದಲಾರ್ದಂಗೆ ಇದ್ದು ದೇವ್ರನ್ನ ಧ್ಯಾನ ಮಾಡಿ ದೇವರಿಗೆ ವಿಧೇಯರಾಗಿ ಯಾರು ಜೀವಿಸ್ತಾರಂದ್ರೆ, ಅವಾಗ ನಿನಗಿರ್ತಕ್ಕಂಥ ಎಲ್ಲವುಗಳನ್ನು ನೀನೇ ಅನ್ಕೊಂತ. ಬೆಳೆಸಲ್ಲ, ಆ್ಯನ್ಯುವಲ್ ಎಕ್ಸಾಮ್ ಆದಮೇಲೆ ಏನಾಗುತ್ತೆ, ಅದೇ ಕ್ಲಾಸ್ ಕುಂದಿಸ್ತಾರೆ, ನನ್ನ ಏನು ಮಾಡ್ತಾರೆ, ಬೇರೆ ಕ್ಲಾಸ್, ಇನ್ನೂ ಹೆಚ್ಚಿನ ಮಟ್ಟಕ್ಕೆ. ಅದೇ ಪ್ರಕಾರವಾಗಿ ಕಷ್ಟ ನಿನಗೆ ಸಣ್ಣದು ಬಂದದಂದ್ರೆ ಅಲ್ಲಿ ಮುಂದೆ ಬಹುಮಾನ ಐತಂತ ಅರ್ಥ ನಿನಗೆ. ಬೆಳೆಸಲ್ಲ, ಗರ್ಭವತಿ ಆದಮೇಲೆ ಬಹಳ ಕಷ್ಟ ಇದೆ ಪ್ರಿಯರೇ, ಭಯಂಕರ ನೋವಾಗುತ್ತೆ, ನೆಗಡಿ ಬರುತ್ತೆ, ತಲೆ ತಿರುಗುತ್ತೆ, ವಾಂತಿ ಆಗುತ್ತೆ, ಅಯ್ಯೋ ಹೊಟ್ಟೆ ನೋವು ಬರುತ್ತೆ, ನಡುವೇನೆ ಬರುತ್ತೆ, ಕಾಲರ್ಥ ಬರುತ್ತೆ, ಜ್ವರ ಬರುತ್ತೆ, ಕುಂತ್ರ ಸಮಯದಲ್ಲಿ ನಿಂತ, ಇವೆಲ್ಲ ಸಹಿಸ್ಕೊಳ್ಬೇಕು. ಯಾಕೆ ಗೊತ್ತಾ, ಲಾಸ್ಟ್ ಎಕ್ಸಾಮ್ ಆಯ್ತು, ಒಂದು ಡೆಲಿವರಿ, ಅದು ಭಯಂಕರ ಸತ್ತು ಬದುಕುವಂತ ಸ್ಥಿತಿ ಇರುತ್ತೆ. ಇವೆಲ್ಲ ನೋವುಗಳನ್ನು ಅನುಭವಿಸಿದ ಮೇಲೆ ಲಾಸ್ಟಿಗೆ ಅದು ಏನಾಗುತ್ತೆ ಗೊತ್ತಾ, ಅಂತ ನೋವು ನೀನು ಅನುಭವಿಸಿದ ಮೇಲೆ ಆಮೇಲೆ ನೀನು ನೋವೇ ಕಾಣಲ್ಲ. ಬೆಳೆಸಲ್ಲ, ಯಾಕೆ, ಮುದ್ದಾದ ಬಹುಮಾನ ದೇವರು ನಿನಗೆ ಕೊಟ್ಬಿಡ್ತಾರೆ ಪ್ರೇರ. ಅಷ್ಟು ಸುಲಭ ಅಲ್ಲ. ನಿಮ್ಮ ತಾಯಿಯೊಳಗಿಂದ ಹಂಗೆ ಜಾರಿ ಬಿದ್ದಿಲ್ಲ. ನೀವು ತಾಯಿ ಕಷ್ಟಪಟ್ಟಿದ್ದಾರೆ, ನೀವು ಕಷ್ಟವನ್ನು ಪಡಬೇಕು. ಕಷ್ಟಪಟ್ಟು ಯಾರು ಕಾರ್ಯ ಮಾಡ್ತಾರಂದ್ರೆ, ಸೋಮರಿಗಳಾಗಿರದೆ ಯಾರಿಗಿರ್ತಾರಂದ್ರೆ ಅವರಿಗೆ ದೇವರು ಏನು ಮಾಡ್ತಾರೆ ಅಂತ ಭಾಳ ಇಷ್ಟಪಡ್ತಾರೆ ಪ್ರಿಯ. ಬೆಳೆಸಲ್ಲ, ಆಮೇಲೆ ದೇವರಿಗೆ ದುಃಖ ಆಗತ್ತೆ. ಯಾಕೆ ಗೊತ್ತಾ, ಕಣ್ಣುಗಳು ಚೆನ್ನಾಗಿ ಕೊಟ್ಟನು, ಬಾಯಿ ಚೆನ್ನಾಗಿ ಕೊಟ್ಟನು, ಕೈಕಾಲು ಚೆನ್ನಾಗಿ ಕೊಟ್ಟನು, ಸೋಮಾರಿಗಳಾಗಿ ಇದ್ನಪ್ಪ ಅಂದರೆ ದೇವರಿಗೆ ದುಃಖ ಆಗುತ್ತೆ ಪ್ರಿಯ. ಅದಕ್ಕಾಗಿ ಅಲ್ಲಲ್ಲಿ ಕೈಯಿಂದವ್ರನ್ನ ಕಾಲಿಂದವ್ರನ್ನ ಅವರು ನಿಮಗಿಂತ ಅಧಿಕ ಜ್ಞಾನವುಳ್ಳವರಾಗಿ ಅವರು ಕೆಲಸ ಮಾಡೋದು ನೋಡಿ ನಿಮಗೆ ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ಅವ್ರಿಗೆ ಕೈ ಕಾಲು ಇರಲಾರ್ದೆ ಇದ್ರೂ ಕೂಡ ಲೋಕಕ್ಕೆ ಬೆಳಕಾಗಿ ಜೀವಿಸ್ತಾ ಇದ್ದಾರೆ. ಪ್ರೈಸಲ್ಲ, ಕಾರಣ ಒಂದೇ. ಯಾಕೆ ಗೊತ್ತಾ, ಈ ಎಲ್ಲ ಇದ್ಕೊಂಡು ಇನ್ನೂ ನೀನು ಸೋಮಾರಾಗಿದೆಯಲ್ಲ. ಅದಕ್ಕಾಗಿ ದಯಮಾಡಿ ಪ್ರಿಯವಾದವರೇ, ದೇವರ ಮಕ್ಕಳಾಗಿ ಜೀವಿಸ್ತಾರೆ. ನಮ್ಮ ಅವಸ್ಥೆ ಯೇಸಪ್ಪನ ಮಕ್ಕಳಾಗಬೇಡ್ರಿ. ಯೇಸು ಅಂದರೆ ರಕ್ಷಕ. ನೀವು ಈ ರಕ್ಷಕನ ಮಕ್ಕಳು ಇತರನ್ನ ರಕ್ಷಿಸುವವರಾಗಬೇಕು. ಬೆಳೆಸಲ್ಲ, ನಿಮ್ಮ ಒಂದು ವರ್ತನೆ ಮೂಲಕ ಅವರು ದೇವರ ಸನ್ನಿಧಿಗೆ ಬರಬೇಕು. ಬರ್ತಾರೆ, ಅವರು ಬರ್ತಾರೆ ನೋಡ್ರಿ. ಅವರು ನಿಮ್ಮ ಒಂದು ನಡವಳಿಕೆ ನೋಡಿಬಿಟ್ಟು, ನಿಮ್ಮ ಜೀವನ ವಿಧಾನ ನೋಡಿಬಿಟ್ಟು, ನಿಮ್ಮ ಕುಟುಂಬದಲ್ಲಿ ನೀವು ನಡ್ತಕ್ಕಂಥ ನಡೀತೆ ನೋಡಿಬಿಟ್ಟು ಆ ಒಂದು ಏನಾಗುತ್ತೆ ಗೊತ್ತಾ, ಈಗ ಒಂದು ಮಾತು ಹೇಳ್ತೀನಿ ನಾನು. ಹಿಂಗೆ ಹೊಂಟಿರ್ತಾರೆ, ಅಲ್ಲಿ ಏನೋ ಸತ್ ಬಿದ್ದಿರುತ್ತೆ, ಅಲ್ಲಿ ಸತ್ತಲ್ಲಿ ಏನು ಬರ್ತಾರೋ ಹುಳುಗಳು ಬರ್ತಾವೆ, ಅಲ್ಲೆಲ್ಲ ವಾಸನೆ ಇರುತ್ತೆ, ಹೌದಾ? ಅಲ್ಲಿ ಹೋಗೋರಲ್ಲಿ ಏನು ಮಾಡ್ತಾರೆ, ಮೂಗು ಮುಚ್ಕೊಂತಾರೆ. ಅಕಸ್ಮಾತ್ ಅಲ್ಲೆಲ್ಲಿ ಬಿರಿಯಾನಿ ಮಾಡ್ತಾ ಇದ್ರಪ್ಪ, ಬಿರಿಯಾನಿ ತಿಂಬಾರು ಭಾಳ ಮಂದಿ ಇದ್ದಿರಪ್ಪ ಅಂದರೆ ಇಲ್ಲ ಬಾಬಾ ಏನು ಮಾಡ್ತಾರಪ್ಪ, ಏನು ಅಡಿಗೆಪ್ಪ, ಏನು ಘಮ ಅಂತದಪ್ಪ. ಅಕಸ್ಮಾತ್ ಒಂದು ವೇಳೆ ಪ್ರಿಯವಾದವರೇ ಲಡ್ಡು ಅಥವಾ ಈ ಸ್ವೀಟ್ ಪದಾರ್ಥ ಊಟ ಮಾಡೋರು ಯಾರಿದ್ರೆ ಆ ಕಡೆಲ್ಲ ಬೇಸ್ ತುಪ್ಪ ಹಾಕ್ಬಿಟ್ಟು ಚಲೋ ಚಲೋ ಇದು ಮಾಡ್ತಾ ಇದ್ನಪ್ಪ ಅಂದ್ರೆ ಮೈಸೂರು ಪಾಕ್ ಅಂತ ಎಲ್ಲ ಘಮ ವಾಸನೆ ಬರುತ್ತೆ ಪ್ರಿಯರೇ. ಅದು ನೋಡಿದಾರಲ್ಲ, ಹಂಗೆ ಹೋಗೋರಿಗೆ ಮೂಗಿಗೆ ಬಡ್ದಂಗೆ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ. ಇವತ್ತು ನಿನ್ನ ಜೀವನ, ಯೇಸಪ್ಪ ನಂಬಿದ ಮಕ್ಕಳ ಜೀವನ ಇನ್ನೊಬ್ಬರಿಗೆ ಏನಾಗಬೇಕು, ಘಮ 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 ವಾಸನೆ ಬರುವ ಯಾವ ಪ್ರಕಾರವಾಗಿ ಅದು ಸ್ವಾದ ಇರುತ್ತೋ ಅದೇ ಪ್ರಕಾರವಾಗಿ ನೀನು ಕೂಡ ಗಮನಿಸಬೇಕು. ನಿನ್ನನ್ನು ಮಾತಾಡಿಸ್ಬೇಕಂತೇಳಿ ಆತರ ಪಡಬೇಕು, ನಿನ್ನ ಹತ್ರಕ್ಕೆ ಓಡಿ ಬರಬೇಕು. ನೀನು ಬರೋದು ನೋಡಿ ಹಿಂದಕ್ಕೆ ಸರಿಬಾರದು.
ನಿನ್ನ ನಡವಳಿಕೆ ಭಾಳ ಪ್ರಾಮುಖ್ಯ. ಪ್ರಪಂಚದೊಳಗೆ ಯಾರಿಗೂ ಮೋಸ ಮಾಡ್ಲಾರ್ದವ್ರು ಯಾರು ಗೊತ್ತಾ? ಯೇಸಪ್ಪನ ನಂಬಿದ ಮಕ್ಕಳು. ಇನ್ನೊಬ್ಬರಿಗೆ ಹಾನಿ ಮಾಡ್ಲಾರ್ದವ್ರು ಯಾರು? ಯೇಸಪ್ಪನ ನಂಬಿದ ಮಕ್ಕಳು. ಎಲ್ಲ ಟೀಚರ್ಸ್. ಇವತ್ತು ನೀನು ಏನಾಗಿದೆಯಾ? ನಿನ್ನ ಜೀವನ ಪಾವನ ಆಗಬೇಕು. ಎಷ್ಟು ದಿವಸ ಅದೇ ನೋವಿನಿಂದ, ಅದೇ ಬಾಧೆಯಿಂದ ಬದುಕ್ತೀನಿ ನೀನು? ಎಷ್ಟು ದಿವಸ ಅಸಮಾಧಾನದಿಂದ ಬದುಕ್ತೀನಿ ನೀನು? ಎಷ್ಟು ದಿವಸ ಅಶಾಂತಿಯಿಂದ ನೀನು ಬದುಕ್ತೀನಿ ನೀನು? ಇವತ್ತು ದೇವರು ನಿನಗಾಗಿ, ಹಲ್ಲೆಲೂಯಾ, ನೀವು ನಿಮ್ಮ ತನವನ್ನು ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಕೊಡಲ್ಲ ಪ್ರಿಯರೇ. ಆದರೆ ಯೇಸಪ್ಪ ನಿಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟನ್ರಿ. ಆತ ಕೊಟ್ಟಿರ್ತಕ್ಕಂಥ ಆ ಒಂದು ತ್ಯಾಗಕ್ಕೆ ನೀನು ನಾನು ಏನು ಮಾಡಿದ್ರು ಕೂಡ ಸಮಾನ ಆಗಲ್ಲ ಪ್ರಿಯರೇ. ಬರೀ ಇನ್ನೊಬ್ಬರಿಗೆ ನೋವು ಪಡಿಸೋದು, ಬಾಧೆ ಪಡಿಸೋದು ಇದಲ್ಲ. ಇನ್ನೊಬ್ಬರ ಹಿತವನ್ನು ಬಯಸ್ಬೇಕು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯಾ, ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಆಮೆನ್. ಹಲ್ಲೆಲೂಯಾ. ಯೂದನ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಭಕ್ತಿಗೆ ವಿರುದ್ಧವಾದ ತಮ್ಮ ಆಶೆಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು. ಯಾರಂತಾರೆ? ಕುಚೋದ್ಯ ಅಂದ್ರೆ ಇನ್ನೊಬ್ಬರಿಗೆ ಗೇಲಿ ಮಾಡಿ, ಹಾಸ್ಯ ಮಾಡಿ ನಗುವಂಥವ್ರು ಯಾರೇ ಆಗಲಿ. ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇರುವರೆಂದು ನಿಮಗೆ ಹೇಳಿದರಲ್ಲ. ಇವರು ಭೇದಗಳನ್ನು ಉಂಟು ಮಾಡುವವರು, ಪ್ರಾಕೃತ ಮನುಷ್ಯರು, ದೇವರಾತ್ಮವಿಲ್ಲದವರೂ ಆಗಿದ್ದಾರೆ. ದೇವರ ಆತ್ಮ ನಿನ್ನೊಳಗೆ ಬಂದ್ರೆ ನಿನ್ನ ಬದಲಾವಣೆ ಆಗ್ತದೆ. ಪರಿಶುದ್ಧಾತ್ಮ ಅಭಿಷೇಕ ಬಂದ ಮೇಲೆ ಕೆಳಗೆ ಬಿದ್ದು ಒಳ್ಳಾಡಿ ಅನೇಕ ತರವಾಗಿ ಬಹಳ ಭಯಂಕರವಾಗಿ ಇಲ್ಲಿಂದ ಅಲ್ಲಿಗೆ ಓಡೋಗಿ ಅಲ್ಲಿಂದ ಇಲ್ಲಿಗೆ ಓಡಿ ಬಂದು ಮಾಡೋದಲ್ಲ. ಪರಿಶುದ್ಧಾತ್ಮ ನಿನ್ನೊಳಗೆ ಬಂದರೆ ನೀನು ಬುದ್ಧಿ ಬದಲಾವಣೆ ಆಗುತ್ತೆ. ಪರಿಶುದ್ಧಾತ್ಮ ನಿನ್ನೊಳಗೆ ಬಂದರೆ ನಿನ್ನ ನಡವಳಿಕೆ ಬದಲಾವಣೆ ಆಗುತ್ತೆ. ಪರಿಶುದ್ಧಾತ್ಮ ನಿನ್ನೊಳಗೆ ಬಂದರೆ ನಿಮ್ಮ ಮಾತುಗಳ ವೈಖರಿ ಬದಲಾವಣೆ ಆಗುತ್ತೆ. ಪರಿಶುದ್ಧಾತ್ಮ ನಿನ್ನೊಳಗೆ ಬಂದರೆ ನಿನ್ನೊಳಗೆ ಹೊಸ ಆನಂದ ತುಂಬುತ್ತೆ. ಪರಿಶುದ್ಧಾತ್ಮ ನಿನ್ನೊಳಗೆ ಬಂದರೆ ಆ ಪರಿಶುದ್ಧಾತ್ಮ ನೀನು ಓದುವ ಹೋಗಲ್ಲೆಲ್ಲ ನಿನಗೆ ಜಯ ಸಿಗುತ್ತೆ. ಹಲ್ಲೆಲೂಯಾ. ಯಾರು ದೇವರು ನಂಬಿದರೂ ಪರಿಶುದ್ಧಾತ್ಮ ಒಳಗೆ ಬರ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಾಕೃತ ಮನುಷ್ಯರಂದ್ರೆ ಪ್ರಪಂಚ ನೋಡೋರು ಭಕ್ತಿಹೀನರು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರಾಪಂಚಿಕ ಮನುಷ್ಯರಂತೆ ಆಗದೆ, ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯಲ್ಲಿ ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಅಂತ. ಯಾರ ಪ್ರೀತಿಯಲ್ರೇ ಕಾಪಾಡಿಕೊಳ್ಳಬೇಕು? ಅನೇಕ ಬರ್ತವೆ, ಬರೋದು ಒಳ್ಳೆಯದೇ. ಪೆಟ್ರೋಲ್ ಬಂದ್ರೆ ನೀನು ಬಂಗಾರ ಆಗ್ತಿ, ನೀನು ಭಕ್ತಿವಂತನಾಗ್ತಿ. ಇಲ್ಲದಾಗಲ್ಲ. ಅಯ್ಯೋ ನನಗಿದು ಬಂದುಬಿಡ್ತಿ ನೋವು, ಅಯ್ಯೋ ನನಗಿದು ವ್ಯಾಧಿ ಬಂದ್ಬಿಡ್ತು, ಅಯ್ಯೋ ನನಗಿದು ಸಮಸ್ಯೆ ಬಂದುಬಿಡ್ತಿ. ಸಮಸ್ಯೆ ನಿನ್ನನ್ನ ಉತ್ತಮ ಸ್ಥಾನಕ್ಕೆ ತರೋದಕ್ಕೆ ಬರುತ್ತೆ. ಸಮಸ್ಯೆ ನೀನು ಹಾಳು ಮಾಡ್ಬೇಕಲ್ಲ, ನೀನು ದೇವರ ಮಗ ಅಂತ ಪ್ರೂವ್ ಮಾಡ್ಬೇಕ. ಬೆಳೆಸಲ್ಲ. ದೇವರು ನಿನಗೆ ವರ ಕೊಟ್ಟಿದ್ದಾನೆ. ಏನು ವರ? ಯಾವ ದೀಕ್ಷಾಸ್ನಾನ ತಗೊಂಡು ಆವಾಗಲೇ ನಿನಗೇನು ಕೊಟ್ಟಿದ್ದಾನೆ? ವರ ಕೊಟ್ಟಿದ್ದಾನೆ. ಆ ವರವನ್ನು ಉಪಯೋಗ ಮಾಡಬೇಕು. ಉಪಯೋಗ ಮಾಡಲಾರ್ದು ಇದ್ದಾಗ ಅವಾಗ ನೀನು ಸಮಸ್ಯೆ ಬರ್ತಾ, ಸಮಸ್ಯೆ ಮೇಲೆ ಏನು ಮಾಡ್ಬೇಕು? ನೀನು ಪ್ರಯೋಗ ಮಾಡಬೇಕು. ಹೋದ್ರೆ 16ನೇ ಅಧ್ಯಾಯ 16ನೇ ವಚನ, ಮಾರ್ಕ್ ನಂಬರ್ 4.
ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ರಕ್ಷಣೆವಂತನಂತ ಯಾರ? ನಂಬಿ ನಂಬಿಕೆ ಬಹಳ ಪ್ರಾಮುಖ್ಯ. ನಾವು ನಂಬಿದೀವ ಇಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಾವು ಏಸಪ್ಪ ನಂಬಿವ್ರೆ ನೀನು ಕಷ್ಟ ಬಂದಾಗ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನಂಬಿದಂಗೆ ನಾನು. ಅವಾಗ ನಾವೀಗ ಬಂದೀವ್ರಿ, ಹಿಂಗೆ ಪ್ರಾರ್ಥನೆ ಬರ್ತಿದ್ವಿ, ಏನು ನಮ್ಮ ಕಡಿಮೆ ಹೋದ್ರಿ ಹಂಗ್ರಿ ಹಿಂಗ್ರಿ ಅಂದ್ರೆ ನಿಮ್ಮದು ಭಕ್ತಿ ಅಂತ ಭಕ್ತಿ ಡೂಪ್ಲಿಕೇಟ್, ಒರಿಜಿನಲ್ ಅಲ್ಲ. ಒರಿಜಿನಲ್ ಭಕ್ತಿ ಆಗ್ಬೇಕಾದ್ರೆ ನಿಮ್ಮಲ್ಲಿರುವಂಥ ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿ ಮಾಡ್ತಿ ಅದನ್ನು ತೆಗೆದು ಬಿಸಾಕಬೇಕು. ಹಲ್ಲೆಲೂಯ. ಯಾಕೆ? ಒಂಟಿಯಾಗಿ ನಿನ್ನ ಲೋಕಕ್ಕೆ ಕಳಿಸಿದಾನೆ ದೇವರು. ನೀನು ಚೆನ್ನಾಗಿರ್ಬೇಕಂತೇಳಿ ನಿನಗೆ ಬೆಳೆಸೋದಕ್ಕಾಗಿ ತಂದೆ ತಾಯಿ ಕೊಟ್ಟಿದ್ದಾನೆ. ನೀನು ಸಂತೋಷವಾಗಿರ್ಬೇಕಂತೇಳಿ ಅಕ್ಕ ತಂಗಿಯರನ್ನು ಕೊಟ್ಟಿದ್ದಾನೆ, ಬಂಧು ಬಳಗವನ್ನು ಕೊಟ್ಟಿದ್ದಾನೆ. ಮತ್ತೆ ಇನ್ನೂ ಸಂತೋಷವಾಗಿ ನೀನು ಕಳಿಬೇಕಂತ ತಿಳ್ಕೊಂಡು ಯಾರನ್ನ? ಅಂಡ್ಯರನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೆ ಆಮೇಲೆ ನೀನು ಒಂಟಿಯಾಗಿ ಬಂದಿದ್ದಿ, ಮತ್ತೆ ನೀನು ಒಂಟಿಯಾಗಿ ಹೋಗ್ಬೇಕು. ಒಂಟಿಯಾಗಿ ಹೋಗು. ಯಾರು ನೀನು ಉಳಿಸೋಲ್ಲ, ಯಾರು ನೀನು ಉಳಿಸೋಲ್ಲ. ಒಂದು ವೇಳೆ ಏನ್ರಿ ನನ್ನ ಭಾಳ ದಿವಸ ನಿಮ್ಮ ಜೊತೆಗಿದ್ದೆ, ನಾನು ಇಷ್ಟು ವರ್ಷ 20 ವರ್ಷ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಂಡೀನಿ, ನೀವು ಕೇಳಿದ್ದೆಲ್ಲ ಮಾಡಿಕೊಟ್ಟೀನಿ ರೀ, ನನಗೆ ಭಯ ಆಗುತ್ತೆ ರೀ, ಅದಕ್ಕೆ ನನ್ನ ಜೊತೆಗೆ ನೀವು ಬರ್ರಿ ಅಂದರೆ ಅಮ್ಮರ ಜೊತೆ ಅಪ್ಪರು ಹೋಗಲ್ಲ ಪ್ರೀ, ಹೋಗಲ್ಲ. ಅಪ್ಪರ ಜೊತೆ ಅಮ್ಮರು ಬರಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೆ ಆಮೆನ್. ಹಲ್ಲೆಲೂಯ. ಆ ಹೋದ್ರಿ ಸಮಯದಲ್ಲಿ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ, ನೋಡ್ರಿ, ನಂಬಿ ದೀಕ್ಷಾಸ್ನಾನ ನಂಬಿದವರು ಇಂಥವ್ರು. ಯಾರೋ ಏನೋ ಅಂದ್ಬಿಟ್ರು ಅಂತ ತಿಳ್ಕೊಂಡು ಟ್ರಸ್ ಅಂತ ಪಂಚಾಯತ್ದಂಗೆ ಆಗೋರಲ್ಲ. ಯಾರು ಏನು ಅಂದ್ರೂ ಕೂಡ ಅಳ್ಳಲ್ಲಿ ಗಟ್ಟಿಗೆ ನಿಂದಿರ್ಬೇಕು. ಅದು ಭಕ್ತಿ ಬೆಳೆಸಲ್ಲ. ಯಾಕೆ ಗೊತ್ತಾ? ಯಾವ ಏಸಪ್ಪ ನಿನ್ನೊಳಗೆ ಬಂದನಂದ್ರೆ ಆತನಿಗೆ ಜಾಗ ಕೊಡ್ರಿ, ಆತನ ನಡೆಸ್ಬೇಕು. ನೀವೇ ಏನು ಮಾಡ್ತೀರಿ? ಆತನ ನಡ್ಸಕ್ಕಿರ್ತೀರಿ, ನೀವು ಆತನ ನೀವು ನಡ್ಸಕ್ಕಿರ್ತೀರಿ. ಹೆಂಗೆ ನಡ್ಸಕ್ಕಿರ್ತೀರಿ? ಏಸಪ್ಪ ನಾವೀಗ ಮದುವೆ ಗಂಟೆಪ್ಪ, ನಮಗೆ ಕಾಪಾಡು. ಏಸಪ್ಪ ಇವತ್ತು ಆಯ್ತಾರೈತೆ ಪ್ರಾರ್ಥನೆ ಓದದಪ್ಪ, ಮತ್ತು ಹೋಗಿಲ್ಲ ಮದುವೆ ಐತಲ್ಲಪ್ಪ, ಅದಕ್ಕೆ ಮದುವೆ ಗಂಟೆಪ್ಪ ಕಾಪಾಡು. ಏಸಪ್ಪ ಮಕ್ಕಳು ಕಣ್ಣು ನೋಡಕ್ಕೆ ಹೊಂಟಿವಪ್ಪ, ಕಾಪಾಡು. ಚಲೋ ಕನ್ನೆ ಸಿಗ್ಬೇಕು. ಆ ಕಣ್ಣಿನ ಅವಾಗಲೇ ನೀವೇ ನೋಡಿರ್ತೀರಲ್ಲ, ನೋಡಿ ಇಂಥವ್ರು ಅಂತ ಹೇಳಿರ್ತಾರೆ, ಅವಾಗ ಹೋಗಿ ನೋಡಿ ಬಂದಿರ್ತಾರೆ. ಆಮೇಲೆ ಬಂದು ಏನು ಮಾಡಿದ್ರು, 4 ಮಂದಿ ಕರ್ಕೊಂಡು, ಏಸಪ್ಪ ಇವನ್ನೆಲ್ಲ ಕರ್ಕೊಂಡೋಗಿ ನಮ್ಮ ಏನು ಮಾಡ್ಬೇಕು? ನಾವು ನೋಡಬೇಕು, ಏನು ಒಳಗುಂಡು ಬರಬೇಕು. ಎಲ್ಲ ನೀವೇ ಮಾಡ್ತೀರಿ, ಆಮೇಲೆ ಅತಿಗೆ ಹೇಳ್ತೀರಿ. ಮೊದಲು ಅತಿಗೆ ಹೇಳ್ರಿ, ಆಮೇಲೆ ನೀವು ಮಾಡ್ರಿ. ಅವಾಗೆಲ್ಲ ಸಕ್ಸಸ್ ಆಗುತ್ತೆ. ಹಲ್ಲೆಲೂಯ. ದೇವ್ರಿಗೆ ಮಹಿಮೆ ಉಂಟಾಗಲಿ. ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡವನು ರಕ್ಷಣೆ ಅಂದ್ರೆ ಅರ್ಥ ಏನು? ಯಾರು ನಿಮ್ಮನ್ನು ಸೋಲ್ಸಕ್ಕಾಗಲ್ಲ. ಸೋಲಿಸುವಂತ ಬಾಣಗಳು ಯಾವ ಬಿದ್ದರೂ ಕೂಡ ನೀವು ಬಗ್ಗೋರಲ್ಲ. ಹಲ್ಲೆಲೂಯ. ಹೋದ್ರಿ ನಂಬಿಕೆಗೆ ಆಗುವ ಪರಿಶೋಧನೆ. ನೀವು ಏಸಪ್ಪ ನಂಬಿರ ಇಲ್ಲ ಅನ್ನೋದಕ್ಕೆ ಪರಿಶೋಧನೆ. ಹೊರಗಡೆ ಆದ್ರೆ ಪರವಾಗಿಲ್ಲ, ಕಾಯಿ ಹಿಡಿದು ಕೈ ಮುಗಿದು ಬಂದ್ಬಿಟ್ರೆ ಕಲಾಸ್ ಸರತ್ತದ ನಂಬಿಕೆ. ಇಲ್ಲಿ ಹಂಗಿಲ್ಲ. ಪರಲೋಕ ಸುಮ್ಮನೆ ಅಲ್ಲ, ಪರಲೋಕ ಸಿಗಬೇಕಾ? ನಿನ್ನ ನಂಬಿಕೆ ಗಟ್ಟಿ ಆಗ್ಬೇಕು. 100 ಕಾಯಿ ಹೊಡೆದ್ರೆ ದೇವ್ರು ಅಂತಾನೆ, ಏ ಮಗನೇ, ಭೂಮಿನೇ ನಾನು ಸೃಷ್ಟಿ ಮಾಡೀನಿ, ನೀನು ಎಲ್ಲಿಂದ ತಂದು ಕೊಡ್ತೀಯೋ ನನಗೆ ಅಂತಾನ. ಹಲ್ಲೆಲೂಯ. ಅದಕ್ಕೆ ನೀರು ಕೊಟ್ಟವನು ನಾನೇ, ಅದಕ್ಕೆ ಅದರ ಬೀಜವನ್ನು ಉಂಟು ಮಾಡಿದವನು ನಾನೇ. ನಿಂದೇನೈತೆ ಅಂತ ಕೇಳ್ತಾನೆ. ನಾವು ಏನು ಹೇಳ್ಬೇಕು? ನಾವು ಏನು ಹೇಳೋಕ್ಕಿಲ್ಲ. ಏನು ಹೇಳಿ ತಪ್ಪಿಸ್ಕೊಳಕ್ಕಾಗಲ್ಲ. ಈ ಲೋಕದ ರೊಕ್ಕದ ಈ ಲೋಕಕ್ಕೆ ನಡೆಯಲ್ಲ. ಅಲ್ಲಿ ನಡೆಯೋದು ಒಂದು ಏನು ಗೊತ್ತಾ? ನಂಬಿಕೆ, ಪ್ರೀತಿ,
ಏಸಪ್ಪನ ನಾಮ ಧರಿಸಿಕೊಂಡೇ ಅಲ್ಲಿಗೆ ಹೋಗ್ಬೇಕು. ಬೇರೆ ಯಾವ ನಾಮದಲ್ಲಿ ಏನಿಲ್ಲ, ರಕ್ಷಣೆ ಇಲ್ಲ ಪ್ರಿಯರ. ಭೂಲೋಕದ ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೇಲೆ. ಹೋದ್ರಿ, ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತೆ. ನಂಬಿಕೆ ಇದ್ದರೆ ನಂಬಿಕೆಗೆ ಪರಿಶೋಧನೆ. ಶೋಧನೆ ಅಂದರೆ ಅನೇಕ ಸಮಸ್ಯೆಗಳು ಬರ್ತಾವ. ಆವಾಗ ನಿನ್ನಲ್ಲಿ ಸಹನೆ ಇಲ್ಲ ಐತೆ ಅನ್ನೋದು ಪರೀಕ್ಷೆ ನಡೀತಂತೆ. ತಾಳ್ಮೆಯುಂಟು ಮಾಡುತ್ತದೆ. ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಎಲ್ಲ ಗಟ್ಟಿ ಜೋಡಿಸರು. ನಾನಾ ವಿಧವಾದ ಕಷ್ಟ ಅಂತ ಬಿದ್ದಿರ ನೀ ಕಷ್ಟ. ಇನ್ನು ಕೆಲವರು ಇದ್ದಾರೆ ಪ್ರಿಯರೇ, ಹಗಲೆಲ್ಲ ಬೆಳಗಾವಿ ಮುಂಜಾನೆ ಎದ್ದು ಕೆಲಸ ಮಾಡಿ, ಮನೆಗೆಲ್ಲ ಕೆಲಸ ಮಾಡಿ, ಮತ್ತೆ ಹಗಲೆಲ್ಲ ಸಸಿ ಹಚ್ಚಕ್ಕೆ ಹೋಗಿ ರಾತ್ರಿ 8 ಗಂಟೆಗೆ ಬಂದು 8 ಗಂಟೆಲಿದ್ದ ಮತ್ತೆ 10 ಗಂಟೆ ತನಕ ಏನ ಕೆಲಸ ಮಾಡಿ, ಬಟ್ಟೆ ಹಿಂಡಿ, ಅಡಿಗೆ ಕೆಲಸ ಮಾಡಿ, ಮನೆ ಸ್ವಚ್ಛ ಮಾಡಿ ಆಮೇಲೆ ಮಲಗ್ತಾರೆ ಪ್ರಿಯರೇ. ಆ ಕಡ್ಲಿದ್ದ 11 ಗಂಟೆಗೆ ಬರ್ತಾನ ಯಾರ ಯಜಮಾನ. 8:30 ಬಂದಾರ ಎಲ್ಲರ, ನೀನು 10ಕ್ಕೆ ಬಂದೀಯ ಅಂತ. ಅದೆಲ್ಲ ಸಹಿಸ್ಕೊಳ್ಬೇಕು ಪಾಪ. ಆ ಪ್ರಕಾರವಾಗಿ ಹಿಂಸೆ ಕೊಡುವಂತ ಯಜಮಾನ್ರಿದ್ದಾರ. ಆದ್ರೆ ಆ ತಾಯಂದ್ರ ಅದೆಲ್ಲ ಸಹಿಸಿಕೊಂಡು ದುಡಿದು ತಟ್ಟಿಲ್ಲ ಹಾಕಿ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಲೋಡ ಗಾಡಿ ಬಂದಂಗೆ ಬರ್ತಾರೆ ಪಾಪ. ಅವ್ರನ್ನ ತೊಡಿ ಮೇಲೆ ಹಾಕೊಂಡು ಉಣಿಸ್ತಾರ ಪ್ರಿಯರೇ. ಉಣಿಸ್ತಾರಲ್ಲ, ನಿಮ್ಮರಾಗ ಇದ್ರಲ್ಲ. ಇನ್ನೂ ಕೆಲವ್ರು ಹೆಂಗಿರ್ತಾರಂದ್ರೆ ಯಜಮಾನ್ರು ತಂದು ಹಾಕಿದ್ದು ಮಾಡಕ್ ತ್ರಾಸ ಆಗ್ತದೆ. ಇವ್ರು ಮನೆಯಾಗಿರ್ತಾರ, ಇವ್ರು ಬೆವರೇ ಬರಲ್ಲ. ಇವ್ರಿಗೆ ಬೆವರು ಗೊತ್ತಿಲ್ಲ ಪ್ರಿಯ. ಇವ್ರಿಗೆ ಬೆವರು ಬರ್ತದೆ, ಕರೆಂಟ್ ಹೋದ್ಮೇಲೆ ಬರ್ತಾವ್ರಿ ಅವ್ರಿಗೆ ಬೆವರು. ತಿರ್ಗಲ್ಲ ಅವಾಗ ಬರುತ್ತೆ ಬೆವರು ಇವರಿಗೆ. ಹಲಿಲಯ್ಯ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ನಾನು 10 ಗಂಟೆಗೆ ಮನೆಗೆ ಬಂದನು ಇಂಥದ್ದು ಮಾಡಿಕೊಡೋನು ಮಾಡಿಕೊಡ್ತಾರೆ ನಮ್ಮ ಮನೆ ಮಕ್ಕಳು. ಫಸ್ಟ್ ಊಟದ ವಿಷಯದಲ್ಲಿ ನಿಜ ಹೇಳ್ಬೇಕಂದ್ರೆ ಯಾವುದು ಹೇಳಿದ್ರೆ ಅದನ್ನು ಮಾಡಿಕೊಡ್ತಾರೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ. ತನಗೇನು ತ್ರಾಸಿದ್ರು, ಏನು ನೋವಿದ್ರು, ಏನು ಬಾಧೆ ಇದ್ರು ಕೂಡ ಪ್ರಿಯವಾದವರೇ ಹಂಗೆ ಸಹಿಸ್ಕೊಂಡು ಮಾಡ್ತಾರೆ ಪ್ರಿಯರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ. ಆಮೇಲೆ ಹಲ್ಲೆಲೂಯಾ. ಒಂದು ಏನು ಗೊತ್ತಾ, ಹೆಣ್ಮಕ್ಕಳಲ್ಲಿ ಇದು ಸಹನೆ ಇದೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದಯಮಾಡಿ ನೀವು ಬಲವುಳ್ಳ ಭಕ್ತಿವಂತರಾಗಬೇಕು. ಸೋದಿನ ಬಂದಾಗ ಸೋತು ಹೋಗಬಾರ್ದ್ರೆ. ಸೋತು ಹೋಗಿರಂದ್ರೆ ಅವಾಗ ನೀವು ಎಲ್ಲಿ ಭಕ್ತಿಯನ್ನು ಏನು ಮಾಡಿದ್ರಿ, ಬಿದ್ದು ಹೋಗಿರಿ ಅಂತ ಅರ್ಥ. ಏನು ಮಾಡ್ಬೇಕು, ಪುನಃ ಅದನ್ನ ಕಟ್ಟಿಗೆ ಬೇಕಾದ್ರೆ ಏನು ಮಾಡ್ಬೇಕು, ಮೆಟ್ಟಲು ಕೆಳಗಿಳಿಬೇಕು. ಮಾನವನು ತಪ್ಪು ಮಾಡಿ ನರಕಕ್ಕೆ ಆಹುತಿಯಾಗಿರ್ಬೇಕಾದ್ರೆ ನಾನು ಉಂಟು ಮಾಡಿದ ಮಾನವನನ್ನು ರಕ್ಷಣೆ ಮಾಡಬೇಕು. ನಾನು ಆದಿ ಕಾಲದಲ್ಲಿಯೇ ಆದಾಮನಿಗೆ ಆಶೀರ್ವಾದ ಮಾಡಿರಿ, ಬಹು ಸಂತಾನವಾಗಿ ಹೆಚ್ಚಿರಿ, ಭೂಮಿಯನ್ನು ವಶ ಮಾಡಿಕೊಳ್ಳಿರಿ, ಎಲ್ಲರ ಮೇಲೆ ತ್ವರಿತನ ಮಾಡಿರಿ ಅಂತ ಈ ವಾಗ್ದಾನ ನೆರವೇರಬೇಕು. ಆ ಮೆಟ್ಟಲು ಇಳಿದು ಆತನೇ ಬಂದ ಪ್ರಿಯರೇ. ಯಾರು? ಆ ಸೃಷ್ಟಿಕರ್ತನಾದ ದೇವರು. ಇವತ್ತು ನೀನು ಮೆಟ್ಟಲು ಇಳಿದು ಕೆಳಗೆ ಬರ್ತೀಯಾ? ನಿನ್ನಲ್ಲಿರುವ ಅಹಂಕಾರ, ನಿನ್ನಲ್ಲಿರುವ ಪ್ರಿಯವಾದವರೇ ಸೋಮಾರಿತನ, ನಿನ್ನಲ್ಲಿರ್ತಕ್ಕಂಥ ಯಾವುದು ದೇವರಿಗೆ ಇಷ್ಟವಿಲ್ಲದೆ ಇರ್ತಕ್ಕಂಥ
ವ್ಯಕ್ತಿತ್ವ ಏನಿದೋ ಆ ವ್ಯಕ್ತಿತ್ವದಿಂದ ನೀನು ಕೆಳಗಿಳಿತೀಯ. ಇಳಿಲಾರ್ದಂಗಿದ್ರೆ ಪಾತಾಳ ಏನು ಮಾಡುತ್ತೆ, ಬಾಗಿಲು ತೆಗೆದು ಪಾತಾಳಕ್ಕೆ ಹೋಗ್ತೀಯ. ಅವಾಗ ನೀನು ಅನ್ಬೋದು ಏನಂತ, ಏಸಪ್ಪ ನಾನು ಪ್ರತಿ ಆಯ್ತವಾರ ಬಂದಿದ್ದೆ, ಪ್ರತಿ ಆಯ್ತವಾರ ಕರ್ತನ ಪೂಜೆ ಸಂಸ್ಕಾರದಲ್ಲಿ ಭಾಗವಹಿಸಿದೆ. ವಾಕ್ಯ ಹೇಳಿದ್ರಪ್ಪ ಏನಂತ, ನೀನು ರಕ್ತವನ್ನು ರೊಟ್ಟಿಯನ್ನು ಸ್ವೀಕಾರ ಮಾಡಿದವರು, ದೇಹವನ್ನು ರಕ್ತವನ್ನು ಸ್ವೀಕಾರ ಮಾಡಿದವರಿಗೆ ಶಾಶ್ವತವಾಗಿರುವಂಥ ಜೀವ ಇರುತ್ತೆ, ಅವರು ಸ್ವರ್ಗದೊಳಗೆ ಸೇರಿರುತ್ತೆ. ಇದೇನಪ್ಪ ನನಗೆ ನರಕ ಕೊಟ್ಟಿ ನೀನು ಅಂತ ನೀವು ಅನ್ಬೋದು. ಅವಾಗ ಒಂದು ವೇಳೆ ತಪ್ಪಿ ಹೋಗಿರ್ತಕ್ಕಂಥ ಅಪ್ಪವರಲ್ಲಿ ಇದ್ರು ಅವರು ಇರ್ತಾರಲ್ಲಿ. ಅಮ್ಮ ಅಲ್ಲಿ ಮುಗುಳುಗಳು ಇದ್ದಾರೆ ನೋಡು. ಅವಾಗ ಅಯ್ಯೋ ನೀವು ಬಂದಿರಾ, ಹೌದಮ್ಮ ಏನು ಮಾಡಬೇಕು, ತಪ್ಪು ಮಾಡಿಬಿಟ್ಟಿನಮ್ಮ ನಾನು, ಅದಕ್ಕಾಗಿ ನಾನು ಬಂದ್ಬಿಟ್ಟೆ. ಅಯ್ಯೋ ಎಸ್ಸಯ್ಯ, ನಾನು ಅದೊಂದು ಆಚಾರ ಮಾಡಿಬಿಟ್ರೆ ಆಯ್ತಂತ ಮಾಡಿದ್ದೆ. ವಾಕ್ಯ ಕೇಳಿಲ್ಲ ನೀನು, ಬುದ್ಧಿ ಬದಲಾವಣೆ ಆಗ್ಲಿಲ್ಲ ನಿಂದು. ಎಷ್ಟು ದಿವಸ ಆಯುಷ್ಯ ಕೊಟ್ಟೆ ನಾನು, ಎಷ್ಟೋ ಸಲ ನಾನು ನಿನಗೆ ಎಲ್ಲಾ ವಿಧದಲ್ಲಿ ಆಶೀರ್ವಾದ ಮಾಡಿದೆ, ಆದ್ರೆ ನೀನು ಬದಲಾವಣೆ ಆಗ್ಲಿಲ್ಲಲ್ಲ. ದೇವರು ಹೇಳ್ತಾನೆ ಪ್ರೇರೆ, ಚಾನ್ಸ್ ಕೊಟ್ಟಿದ್ದಾನೆ. ಅದಕ್ಕೆ ಸಾವು ಯಾವಾಗ ಯಾರಿಗೆ ಬರುತ್ತೋ ಗೊತ್ತಿಲ್ಲ. ಅದು ನಿತ್ಯ ಜೀವ ಯುಗ ಯುಗಗಳು ದೇವಲೋಕದಲ್ಲಿ ಇರುವುದಕ್ಕಾಗಿಯೇ ಭೂಲೋಕದಿಂದ ದೇವಲೋಕ ಪ್ರಯಾಣ ಬೆಳೆಸಾವ. ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಇಳಿದು ಬಂದಿದ್ದಾನೆ ಪ್ರಿಯರೇ. ಮಾನವ ಧೂಳದ ಕಣ ಆಗಿರ್ತಕ್ಕಂಥ ರೂಪದಲ್ಲಿ ಆತ ಬಂದಿದ್ದಾನೆ. ಅಂದ್ರೆ ಎಷ್ಟು ಪ್ರೀತಿ ಮಾಡಿದ್ದಾನೆ ಪ್ರಿಯರೇ. ಪ್ರೀತಿಸಲ್ಲ. ಇವತ್ತು ನೀನು ಕೂಡ ತಗ್ಗಿಸ್ಕೊಳ್ತೀಯಾ, ಇವತ್ತು ನೀನು ಕೂಡ ಬದಲಾವಣೆ ಆಗ್ತೀಯಾ, ನಿನ್ನ ಬಾಯಿನ ಬದಲಾವಣೆ ಮಾಡ್ಕೊಂತೀಯ, ನಿನ್ನ ಮನಸ್ಸನ್ನ ಬದಲಾವಣೆ ಮಾಡ್ಕೊಂತೀಯ. ತೊಟ್ಟುಗಳು ಎದಕ್ಕೆ ಬಂದ ಹೋಗುತ್ತಾ, ನಿನ್ನ ಭಕ್ತಿಯು ಗಟ್ಟಿ ತೊಟ್ಟು ಒಳ್ಳೆೈತೆ ಅಂತ ತೋರಿಸೋದಕ್ಕೆ. ಹೋದ್ರೆ ಈಗ ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು, ಏನು ಕಡಿಮೆ ಇಲ್ಲದವರಲ್ಲ. ನೀವು ಶೋಧನೆಯಲ್ಲಿ, ಸಂಕಟದಲ್ಲಿ, ಬಾಧೆಯಲ್ಲಿ ದೇವರ ಬಿಡಲಾರದ ಗಟ್ಟಿಯಾಗಿ ಹಿಡಿದುಕೊಂಡು ನಿಮ್ಮಲ್ಲಿ ದೇವರ ಲಕ್ಷಣಗಳನ್ನು ತೋರಿಸ್ತಾ ಇದ್ರೆ, ಪ್ರೀತಿಯನ್ನು ತೋರಿಸ್ತಾ ಇದ್ರೆ, ತ್ಯಾಗವನ್ನು ತೋರಿಸ್ತಾ ಇದ್ರೆ, ನೀತಿಯನ್ನು ತೋರಿಸ್ತಾ ಇದ್ರೆ, ಒಳ್ಳೆತನವನ್ನು ನೀವು ತೋರಿಸ್ತಾ ಇದ್ರೆ ಸರ್ವ ಸುಗುಣ ಉಳ್ಳವರಾಗ್ತಿರುತ್ತೆ. ಆಮೇಲೆ ನಿಮಗೆ ಯಾವುದಕ್ಕೆ ಕಡಿಮೆ ಇಲ್ಲ ಅಂತ ಪ್ರಿಯ, ಏನಿಲ್ಲ, ಯಾವುದಕ್ಕೆ ಕಡಿಮೆ ಇಲ್ಲ. ಯಾವುದಕ್ಕೆ ಕಡಿಮೆ, ಇನ್ನು ನಾವು ಪ್ರಾರ್ಥನೆ ಮಾಡೋಕೆ ಏನಂತ ಮಾಡ್ತೀವಿ, ಏನು ಮಾಡ್ತೀವಿ, ಏನಂತ ಮಾಡಿ, ಯಾವುದಕ್ಕೆ ಕಡಿಮೆ ಆಗಬಾರ್ದು. ನಮ್ಗೆ ಏನಾಗಬಾರ್ದಪ್ಪ, ಯಾವ್ದು ಕಡಿಮೆ, ಎಲ್ಲ ಬೇಕು. ಅವ್ವ ಕಾవాలి, ಬೂವ ಕಾవాలి, ಬಂಗಾರು ಕಾవాలి, ಡಬ್ಬು ಕಾవాలి, ಬೈಕು ಕಾవాలి, ಆಮೇಲೆ ಕಾರು ಕಾవాలి, ಲಾರಿ ಕಾవాలి, ಎಲ್ಲ ಕಾవాలి, ಎಲ್ಲ ಕಾవాలి, ಎಲ್ಲ ಕಾవాలి, ಎಲ್ಲ ಕೊಡುವಂತ ದೇವರು ಬೇಡ, ಇವೆಲ್ಲ ಬೇಕು. ಹಲ್ಲೆಲೂಯ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲ ಬೇಕಾದರೆ ಇಲ್ಲಿ ಅಂಟಿಕೊಂಡಿರ್ಬೇಕು ದೇವರಿಗೆ. ಒಂದು ಸಿಂಪಲ್ ಏನು ಗೊತ್ತಾ ನಿಮ್ಗೆ ಹೇಳ್ತೀನಿ ನಾನು, ಯಾವಾಗ ಆಗಲಿ ಪ್ರಾರ್ಥನೆ ಮಾಡಿ, ಯಾವಾಗ ಆಗಲಿ ಪ್ರಾರ್ಥನೆ. ಕಷ್ಟ ಬಂದೈತ ಮಣಕಾಲವ್ರು, ಏಸಪ್ಪ ನನ್ನ ಜೊತೆ ಇರಪ್ಪ, ನನ್ನ ನಡೆಸಪ್ಪ, ನನಗೆ ಬಲವನ್ನು ಕೊಡಪ್ಪ, ದೇವರೇ ಇದನ್ನು ಕೊಟ್ಟಿದ್ದಪ್ಪ ನನಗೆ ಸ್ತೋತ್ರ ಅಂತ ಹೇಳ್ರಿ. ಏನ್ರಿ ಕಷ್ಟ ಕೊಟ್ಟರು ಸ್ತೋತ್ರ ಅಂತ ಹೇಳ್ಬೇಕಾ? ಹೌದು, ಸ್ತೋತ್ರ ಅಂತ ಹೇಳ್ರಿ. ಯಾಕೆ ಗೊತ್ತಾ, ಸಹಿಸಿಕೊಳ್ಳುವ ಶೋಧನೆ ಕೊಡ್ತಾನೆ ಹೊರತು ಸಹಿಸಲಾರದು ಕೊಡಂಗಲ್ಲ. ನೀ ತಡ್ಕೊಳ್ಳೋ ಶಕ್ತಿ ಹಲಿಲಯ್ಯ. ಯಾಕೆ ನೀನು ಸೋಲೆಲ್ಲದ ಸರ್ದಾರ ಆಗ್ಬೇಕು. ಎಲ್ಲ ಟ್ರೈನಿಂಗ್ ಬೇಕಲ್ಲ, ಟ್ರೈನಿಂಗ್ ಕೊಡ್ತಾನೆ ದೇವರ. ಸೋತಾಗಬಾರ್ದಕ್ಕೆ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೇರೆ ಯೇಸು ಕ್ರಿಸ್ತ ಮಹಾರಾಜಗೂ ಇವಾಗ ನೀವು ಕಿವಿಯಲ್ಲಿ, ಮೂಗಿನಲ್ಲಿ, ಕೊರಳಲ್ಲಿ ಹಾಕ್ಕೊಂಡ್ರಲ್ಲ, ಅವು ಬಂಗಾರ. ಸಣ್ಣ ಪೆಟ್ಟುಗಳು ತಿಂದಿಲ್ಲ, ಸಣ್ಣ ಬೆಂಕಿಯಾಗಿ ಉರಿದಿಲ್ಲವು. ಅವಕ್ಕೆ ಅಮೂಲ್ಯವಾಗಿರ್ತಕ್ಕಂಥದ್ದು
ಬಾಕಿ ಸಿಕ್ಕತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ಎಲ್ಲರೂ ಮಾನ್ಯತೆ ಕೊಡ್ತಾರೆ. ಸುಳ್ಳರು ಮಾನ್ಯತೆ ಕೊಡ್ತಾರೆ, ಕಳ್ಳರು ಮಾನ್ಯತೆ ಕೊಡ್ತಾರೆ, ದೇವಭಕ್ತರು ಮಾನ್ಯತೆ ಕೊಡ್ತಾರೆ, ಭಕ್ತಿ ಇಲ್ಲದವರು ಮಾನ್ಯತೆ ಕೊಡ್ತಾರೆ, ಎಲ್ಲರೂ ಮಾನ್ಯತೆ ಕೊಡ್ತಾರೆ. ಅದೇ ಪ್ರಕಾರವಾಗಿ ನೀನು ಭಕ್ತಿಯಲ್ಲಿರುವಾಗ ನಿನಗೆ ಬರತಕ್ಕಂಥ ಕಷ್ಟ, ಸಂಕಟ, ನೋವು, ಬಾಧೆ, ರೋಗ, ಚಿಂತೆ ಇವೆಲ್ಲಗಳು ಬಂದಾಗಿ ಕೂಡ ದೇವರೇ ನಿನಗೆ ಸ್ತೋತ್ರ ಅಂತೇಳಿ ದೇವರನ್ನ ಧ್ಯಾನ ಮಾಡಿ ಗಟ್ಟಿಯಾಗಿ ನೀನು ನಿನ್ನ ದೇಹವನ್ನು, ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡು ನಿನ್ನ ಪ್ರೀತಿಯನ್ನು, ದೇವರ ಪ್ರೀತಿಯನ್ನು ನೀನು ವ್ಯಕ್ತಪಡಿಸಿದರೆ ಅವಾಗ ಎಲ್ಲ ವಿಧದಲ್ಲಿ ಏನು ಬರುತ್ತೆ? ನನಗೆ ಜಯ ಬರುತ್ತೆ. ಪ್ರಯೋಜನ ದೇವ್ರಿಗೆ ಮೈಮಂಟಾಗುತ್ತೆ. ಮನೆ ಬೆಂಕಿ ಹಚ್ಬಿಟ್ರು, ಮನೆ ಸುಟ್ಟೋಯ್ತು, ಎಲ್ಲ ಕರಗೋಗ್ಬಿಟ್ರು. ಕೆಬ್ಬಣ ಕರೀತು, ಎಲ್ಲ ಊಸು ಕರಿಯೋದು. ಬಂಗಾರದ ಪೆಟ್ಟಿಗೆ ಇದೆಯಲ್ಲ, ಇದು ಯಾವುದು ಮಾಮೂಲು ತಗಡಿದ್ದ ಪೆಟ್ಟಿಗೆ, ಆ ಪೆಟ್ಟಿಗೆ ಕರಗೋಯ್ತು, ಟಿಜೇರಿ ಕರಗೋಯ್ತು ಪ್ರಿಯರೇ, ಭಯಂಕರ. ಆದರೆ ಟಿಜೇರಿ ಒಳಗೆ ಇಟ್ಟ ಬಂಗಾರ ಮಾತ್ರ ಏನಾಗಲಿಲ್ಲ, ಕರಗಲ್ಲ. ಹಿಂಗೆ ಕೆದರಿದಾಗ ಫಳ 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 ಅಂತ ಉಳಿತಿತ್ತು. ಪ್ರೀಸಲು ದೇವರಿಗೆ ಮಹಿಮೆಂಟಾಗಲಿ. ಪ್ರಪಂಚದೊಳಗೆ ಎಲ್ಲರೂ ಕೂಡ ನನ್ನ ಧರ್ಮ ನಿನ್ನ ಧರ್ಮ ಅಂತೇಳಿ ಇನ್ನೊಬ್ಬ ಮನುಷ್ಯನ ಸಾಯಿಸ್ತಾರೆ, ಬಾಂಬ್ ಹಾಕ್ತಾರೆ, ಅನೇಕ ತರವಾಗಿ ಹಿಂಸೆ ಪಡಿಸ್ತಾರೆ. ಆದರೆ ಹಿಂಸೆ ಪಡಿಸಲಾರದ ಬಂಗಾರದ ರೂಪದಲ್ಲಿ ಇರುವಂತ ವ್ಯಕ್ತಿಗಳು ಯಾರಂದ್ರೆ ಯೇಸಪ್ಪನ ನಂಬಿದ ಮಕ್ಕಳ. ಬೆಳೆಸಲ್ಲ ದೇವರಿಗೆ ಮಹಿಮೆಂಟಾಗಲಿ. ಎಲ್ಲ ಯೇಸಪ್ಪನ ನಂಬಿದ ಮಕ್ಕಳಲ್ಲಿ ಎಲ್ಲನ ಗುಡಿಗೆ ಬಾಂಬ್ ಹಾಕಿ ಏನನ್ನ ನಷ್ಟ ಮಾಡ್ಯಾರ? ಮಸೀದಿಗೆ ಬಾಂಬ್ ಹಾಕಿ ಏನನ್ನ ನಷ್ಟ ಮಾಡ್ಯಾರ? ಇಲ್ಲ. ಅವ್ರ ಕಂಡ್ರೆ ಸೇರಲ್ಲ ಪ್ರಿಯರು. ಯಾಕೆ ಸೇರಲ್ಲ? ಹಲ್ಲೆಲೂಯಾ. ಎದಕ್ಕೆ ಸೇರಲ್ಲ? ಅವರಲ್ಲಿರೋದೆಲ್ಲ ಏನು ಸ್ವಭಾವ? ದೇವರ ಸ್ವಭಾವ. ಇವರಲ್ಲಿರೋದೆಲ್ಲ ಯಾವ ಸ್ವಭಾವ? ಪ್ರಪಂಚದ ಸ್ವಭಾವ. ದೇವರಿಗೆ ಮಹಿಮೆಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟು. ಬಲ ಯೇಸು ಕ್ರಿಸ್ತ ಮಹಾರಾಜ್ ಕೂಡಿ ಆಮೆನ್. ಹಲ್ಲೆಲೂಯಾ. ಶಾರಾ ತನ್ನ ಯಜಮಾನನ್ನ ಗೌರವಿಸಿದ. ಶಾರಾ ಯಜಮಾನ ಅಂತ ಗೌರವಿಸಿದ. ಶಾರಾ ಯಜಮಾನ ಏನು ಬೇಕು ಅದನ್ನ ಕೊಟ್ಟಳು. ಶಾರಾ ನನಗೆ ಮಕ್ಕ ಆಗಲಿಲ್ಲ, ನನ್ನ ದಾಸಿಯಾಗಿರ್ತಕ್ಕಂಥವಳು ಇದ್ದಾಳಲ್ಲ, ಇವಳ ಹತ್ರ ನೀನು ಇವಳನ್ನು ಕೂಡು, ಇವಳಿಗೆ ಏನಾಗ್ತವೆ, ಇವಳಿಂದ ಸಂತಾನ ಹೊಂದಬಹುದು ಅಂತ ಯಾರು ಒಪ್ಪಿಸ್ಕೊಟ್ರೆ? ಗಂಡಗನೇ ಇನ್ನೊಬ್ಬ ಹೆಣ್ಮಗಳನ್ನು ತೆಗೆದು ಒಪ್ಪಿಸ್ಕೊಟ್ರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಶಾರ ಭಕ್ತಿವಂತ ಸ್ತ್ರೀ. ಏಸಪ್ಪ ಏನಂತಾರೆ ಗೊತ್ತಾ? ಒಂದ್ಸಲ ಹೇಳಿದ್ಮೇಲೆ ಆಗೈತೆ, ನಾನು ನಿಮಗೆ ಸಂತಾನ ಕೊಡ್ತೀನಿ. ಅಪ್ಪ ನನಗೆ 90 ವರ್ಷ, ಅವರಿಗೆ 100 ವರ್ಷ, ನಾವು ವಯಸ್ಸಾಗಿಬಿಟ್ಟ, ಯಾಕಂಡಿದ್ದ ಮಕ್ಕಳು ಬಾಯಾಗ ಅಲ್ಲಿಲ್ಲ, ಮಕ್ಕಳ ಚುಕ್ಕಗಿಟ್ಟು ಕೈ ಕಾಲ ಶಕ್ತಿ ಇಲ್ಲ, ನಮಗೆ ಎಲ್ಲಿಂದ ಮಕ್ಕಳಾಗ್ತವೆ? ಇಲ್ಲ, ನಿಮಗೆ ಮಕ್ಕಳು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವನೇ ನಿನಗೆ ಈ ಮನೆಗೆ ಬಾಧ್ಯಸ್ಥನ, ಈ ಶ್ರೀಮಂತಿಕೆ ಐಶ್ವರ್ಯಕ್ಕೆಲ್ಲ ಅವನೇ ರಾಜನಾಗಬೇಕು, ದಾಸಿ ಮಗನಲ್ಲ ಅಂತ ಹೇಳ್ತಾನೆ. ಯಾರು? ದೇವರು. ಒಂದ್ಸಲ ಹೇಳಿದ್ರೆ ಮುಗೀತು, ಬಿಡಲ್ಲ ದೇವರು. ಪ್ಲೀಸ್. ಅವಾಗ ಏನು ಮಾಡ್ತಾನೆ ಗೊತ್ತಾ? ಅದ್ಭುತವಾಗಿ 90 ವರ್ಷ ಸಾರಾಯಿಳಿಗೆ ಗರ್ಭಫಲ ಕೊಡ್ತಾನೆ. ಪ್ಲೀಸ್. 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷ, 10 ವರ್ಷ ಆಗಿರ್ತಾವೆ. ಇವರು ಬೇಡ, ಇವರು ಭಕ್ತಿಹೀನ ಉಪಾಧಿಯಲ್ಲಿ ನೀವು ಮಾಡಿಬಿಟ್ರಿ ಪ್ರಿಯರು. ನಮ್ಮ ದೇವರು ಎಂತ ದೇವರು? ಇಲ್ಲದನ್ನ ಇರುವಂತ ಮಾಡಿದವರು. ವಾಕ್ಯ ಓದಿ ಹೊಟ್ಟೆಯೊಳಗೆ ಇಟ್ಕೋರಿ, ಹೃದಯದಾಗ ಇಟ್ಕೋರಿ. ನಿಮ್ಮ ನಡವಳಿಕೆ, ಶಾಲಾ ನಡವಳಿಕೆ ಎಲ್ಲಿ ಕೂಡ ಆಕಿ ಏನಾಗಲಿಲ್ಲ, ತಪ್ಪಿ ಹೋಗಲಿಲ್ಲ. ಬ್ರೇಸಲ್ಲ. 60 ವರ್ಷದಾಗ 22 ವರ್ಷದ ಹುಡುಗಿ ಇದ್ದಂಗಿದ್ದಂತ. ಯಾರು? ಶಾರ. 60 ವರ್ಷ ಆದ್ಮೇಲೆ ಮುಗಿದ ರೀತಿಯಲ್ಲಿ ಬೆಳಗಾಗಿ ಬಿಡ್ತಾರೆ. ಕಾರಣ ಒಂದೇ, ಅವರು ಯಜಮಾನ ಗೌರವಿಸಿದ್ರು. ಹಲ್ಲೆಲೂಯಾ. ಯಜಮಾನಿಗೆ ಮಾನ್ಯತೆ ಕೊಟ್ಟರು. ಆಮೇಲೆ ಮಹಾ ಯಜಮಾನ ಸೃಷ್ಟಿಕರ್ತನಾದ ದೇವರಿಗೆ ಪ್ರತಿನಿತ್ಯ ಧ್ಯಾನ ಮಾಡೋರಾಗಿದ್ದಾರೆ. ಪ್ರೀತಿಸಿದ ಮಾಡಬೇಕು. ಹಲ್ಲೆಲೂಯಾ.
ಯಾವುದು ನಿನ್ನ ಸೋಲಿಸಬಾರ್ದು. ದೇವ್ರ ಮಗಳು ದೇವ್ರ ಮಗ ಆದಮೇಲೆ ಯಾವ ತೊಂದರೆ ಯಾರು ಏನು ಅಂದರೂ ಕೂಡ ಅದು ಸೋತು ಹೋಗಬಾರ್ದು. ಸೋತು ಹೋದೆ ಅಂದರೆ ನಿನ್ನೊಳಗೆ ಏನಿಲ್ಲ, ಭಕ್ತಿ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ, ದೇವರಿಗೆ ಮಹಿಮೆಯುಂಟಾಗಲಿ. ಆದರೆ ಇವತ್ತು ದೇವರು ಮಾತಾಡ್ತೇನೆ, ಏನು ಗೊತ್ತಾ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೀನಿ, ಭಯ ಪಡಬೇಡ, ಎಲ್ಲ ವಿಧದಲ್ಲ ನಿನಗೆ ಜಯ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ದೇವರ. ಪ್ರೀಸಲ್ಲ, ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ. ದೇವರ ಮೇಲೆ ಏನಾಗಬಾರ್ದಂತ, ಗುಣಗಬಾರ್ದಂತ ಪ್ರಿಯ. ದೇವರು ಅಂದರೆ ದೇವರ ಸ್ಥಾನದೇನ ನ್ಯಾಯಪೀಠ. ಅದು ಎಲ್ಲರನ್ನ ನೋಡಿ ನ್ಯಾಯವನ್ನೇ ದೇವರೆಲ್ಲ ಕಡೆ ನೋಡ್ತಾನಲ್ಲ. ಹಾಂ, ನಾನು ಇಲ್ಲಿ ಹೇಳಿ ಅಲ್ಲಿ ತಪ್ಪು ಮಾಡಿದಾಗ ಏನು ಮಾಡ್ತಾನೆ ದೇವರು ನೋಡ್ತಾನೆ. ಹಲ್ಲೆಲೂಯಾ. ಎಲ್ಲ ತಲ್ಲಿ ನೋಡುವ ದೇವರು ಯೇಸು ಸಮುದ್ರದಲ್ಲ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಎಲ್ಲ ತಲ್ಲಿ ನೋಡುವ ದೇವರು ಯಾರು? ದೇವರು. ಅದಕ್ಕಾಗಿ ಯಾವಾಗಲೂ ಹೆಂಗಿರ್ಬೇಕು, ಎಲ್ಲ ತಲ್ಲಿ ಕೂಡ ಭಕ್ತಿಪೂರ್ವಕವಾಗಿರ್ಬೇಕು. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜರು. ನಿಮಗೆ ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡಬೇಕಲ್ಲ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾರಾದ್ರೂ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕಾದ್ರೆ ಒಂದು ವೇಳೆ ನೀವು ಮೇಲಂತಸ್ತು ಮಾಳಿಗಿದೆ ಪ್ರಾರ್ಥನೆ ಕೂಡ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ. ನಿಮಗೆ ಯಾವಾಗಾದ್ರೂ ಒಂದು ವೇಳೆ ಏನಾದರೂ ತೊಂದರೆ ಇತ್ತು ದೇವರ ಸನ್ನಿಧಾನ ಅಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರಂದ್ರೆ ಅವರ ಕಷ್ಟ ದೇವರು ತೀರಿಸ್ತಾನೆ. ಅದು ಸುಮ್ಮನೆ ಮಾಡಿದ್ದಲ್ಲ, ಅದು ದೇವರ ದರ್ಶನ. ದೇವರನ್ನು ಆಯ್ಕೆ ಮಾಡಿದವರ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗಾದ್ರೂ ನೀವು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಬರ್ತಾ ಇರ್ಬೇಕಾದ್ರೆ ನೀವು ಮೇಲಂತಸ್ತಿನ ಮಾಳಿಗೆ ಮೇಲೆ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಬಹುದು. ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲವನ್ನು ದೇವರು ಖಂಡಿತವಾಗಿ ಕೊಡ್ತಾನೆ. ಪ್ರಿನ್ಸಲ್ಲ, ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಆಮೇಲೆ ಹಲ್ಲೆಲೂಯಾ. ದೇವರ ಚಿತ್ತವನ್ನು ನಾವೇನು ಮಾಡಬೇಕು, ತಿಳ್ಕೊಳ್ಬೇಕು. ಹಲ್ಲೆಲೂಯಾ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16, 18. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. ನೋಡ್ರಿ, ಎಡೆಬಿಡದೆ ಯಾವಾಗಲೂ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ನಿಮ್ಗೆ ಸಂತೋಷ ಇರುತ್ತೆ. ಜ್ವರ ಬಂದಾಗಂದ್ರೆ ಪ್ರಾರ್ಥನೆ ಒಂದು 3 ಸಲ ಅಥವಾ 4 ಸಲ ಅಥವಾ ಏನಾದ್ರು ರೊಕ್ಕ ಬೇಕಾದ್ರೆ ಅವಾಗ ಪ್ರಾರ್ಥನೆ ಎಷ್ಟು ಸಲ ಅಥವಾ ಆರಾಮಿತ್ತಪ್ಪ ಅಂದ್ರೆ ಇವತ್ತು 800 ಕೂಲಿ ಬೀಳುತ್ತಾ ಆಯ್ತಾರ ರಜಾ, ಮುಂದಿನವರು ಹೋದ್ರಾಯ್ತು 1000 ರೂಪಾಯಿ ಬೀಳುತ್ತಾ, ನಡಬರಕ್ಕೆ ಸ್ವಿಚ್ ಆಗಿಬಿಡುತ್ತಪ್ರಿ 4-5 ವಾರ ಅದು ಏನಾಗಿಬಿಡುತ್ತ ನಪಾಸ್ 1000 ರೂಪಾಯಿ ಆ ಕಡೆ ಏನು 2000 ರೂಪಾಯಿ ದಾಮ್ ಹಿಡಿಬೇಕು. ಇದು ಭಕ್ತಿ. ಏನ್ರಿ ಇದ ಭಕ್ತಿ. ಅಲ್ಲಿಲ್ಲ, ಇದು ಭಕ್ತಿ ಅಲ್ಲ. ಹೆಂಗೆ ಭಕ್ತಿ ಗೊತ್ತಾ? ರಾತ್ರಿ ನಿದ್ದೆಗೆಟ್ಟಿ ನಂಗೆ, ರಾತ್ರಿ ನಿದ್ದೆ ಬಂದಿಲ್ಲ. ನಾನು ವಿಜಯವಾಡಕ್ಕೆ ಹೋಗಿದ್ದೆ, ಬಂದೀನಿ, ನಿಂತು ಚಕ್ರ ಬರುತ್ತೆ. ಪ್ರಾರ್ಥನೆ ಮಾಡ್ಕೊಂಡು, ಏಸಪ್ಪ ಇವತ್ತು ನೀನು ಮಾತಾಡ್ಬೇಕಂತ. ಇಲ್ಲಿ ಆರಾಧನೆ ಮಾಡ್ತಾ ಇದ್ರೆ ಇವೆಲ್ಲ ಎಳಿತಾ ಇದೆ ಪ್ರಿಯ. ಹಾಗಲ್ಲ ದೇವರು ಏನು ಮಾಡಿದ್ ಗೊತ್ತಾ? ಆರಾಧನೆ ಮುಗಿದ್ರೊಳಗೆ ನನಗೆ ಬಲ ಕೊಟ್ಟ. ಹಾಗೆ ಗೊತ್ತಾ, ದೇವರ ಸನ್ನಿಧಾನದಲ್ಲಿಯೇ ನಾನು ಕೇಳಿದ್ದೀನಿ, ನಿನ್ನ ಸನ್ನಿಧಾನದಲ್ಲಿಯೇ ನಿನ್ನ ರಾಜ್ಯಕ್ಕೆ ಬರ್ಬೇಕಂತ. ದೇವ್ರ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಹಲ್ಲೆಲೂಯಾ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ದೇವರ ಚಿತ್ತ ಬಹಳ ಪ್ರಾಮುಖ್ಯವಾಗಿರಲ್ಲ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 16 ಅಲ್ಲಿಂದ 18. ಯಾವಾಗಲೂ ಸಂತೋಷಿಸಿರಿ. ಸಂತೋಷ ಪಡ್ಬೇಕ್ರಿ. ನಿಮ್ಮ ಸಂತೋಷ ಯಾವುದೋ ಒಂದು ಏನಾದರೂ ದುಃಖದ ಸನ್ನಿವೇಶಗಳು ಬೈಗಳು ಬಂದ್ರೆ ಸೋತು ಹೋಗ್ಬಾರ್ದ್ರಿ. ಅವಾಗಲೂ ನಕ್ಕಂತ ಹೋಗಿ ಯಾರು ನಿಮ್ಮನ್ನು ದ್ವೇಷಿಸಿದಾರೋ, ಯಾರು ನಿಮ್ಮನ್ನು ಬೈದಿದ್ದಾರೋ ಅವರಿಗೆ ಸಂತೋಷವಾಗಿ ಪ್ರಯತ್ನದಲ್ಲಿ ಮಾತಾಡಿದ್ರೆ ಪ್ರಿಯರು. ಈ ಪ್ರಕಾರವಾಗಿ ನೀವು ಮಾಡ್ತಾ ಇದ್ದೀರಾ, ಅದು ನಿಜವಾದ ಭಕ್ತಿ.
ನಾನು ಮಾಡಿ ತೋರಿಸ್ತೇನೆ ಪ್ರೇಯರ್, ಮಾಡಲು ತೋರಿಸ್ತಾನೆ, ಮಾಡಿ ತೋರಿಸ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೆ ಹಲ್ಲೆಲೂಯಾ. ಎಡೆಬಿಡದ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತೆ ಸ್ತೋತ್ರ ಸ್ಥಿತಿ ಮಾಡಬೇಕಂತ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ. ನೀವು ಸಂತೋಷವಾಗಿರೋದು ದೇವರ ಚಿತ್ತ, ಪ್ರಾರ್ಥನೆ ಮಾಡೋದು ದೇವರ ಚಿತ್ತ. ಪ್ರಾರ್ಥನೆ ಮಾಡಿದ್ರೆ ಏನಂತ, ಏಸಪ್ಪ ನನ್ನ ಪದೇ 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 ಇವ್ರು ಬೈತಾ ಇದ್ದಾರೆ, ಏಸಪ್ಪ ಅತಿ ಬೇಗನೆ ಊರ ಮಂದಿಗೆಲ್ಲ ಬರ್ಲಾರ್ದವ್ರಿಗೆ ಬರ್ತದೆ, ಸಣ್ಣ ವಯಸ್ಸಿಗೆ ಈಗಿಗೆ ಬರುವಲ್ದು, ಈಗಿಗೆ ಬರುವಲ್ದು, ಜಲ್ದಿ ಒದ್ಕೊಂಡು ಹೋಗಂಗ ಏನಾದ್ರು ಒಂದು ಕೊಡ್ಬಿಡಪ್ಪ. ಏನ್ ಡೈಲಾಗ್ ಇದು, ಒಡ ಹೇಳಿದಂಗ ಏನೇನು ಮಾಡಿದಂಗೆ ಐತಿ. ಇದೆಲ್ಲ ಪ್ರಾರ್ಥನೆ ಇದೆ, ಪ್ರಾರ್ಥನೆ ಇದೆ. ಹಲ್ಲೆಲೂಯಾ. ಅದು ರಿವರ್ಸ್ ನಿನಗಾದ್ರೆ ಒಬ್ಬರು ಪ್ರಾರ್ಥನೆ ಮಾಡ್ತಿದ್ರು ಅಂತ, ಯೇಸಪ್ಪ ನನಗೆ ಚಲೋ ಚಪ್ಪಲಿ ಕೊಡಪ್ಪ ಅಂತ. ಯಾಕೆ ಗೊತ್ತಾ, ತನ್ನ ಸಹಪಾಠಿಗಳೆಲ್ಲ 3,000 ರೂಪಾಯಿ ಚಪ್ಪಲಿ ತಗೊಂಡು ಹಾಕೊಂಡು ಅಡ್ಡಾಡ್ತಾರೆ. ಎಷ್ಟು ಸಾವಿರ? 3,000. ನನಗಂತ ಚಪ್ಪಲಿ ಕೊಡಪ್ಪ. ಏಸಪ್ಪ ಏನು ಮಾಡಿಬಿಟ್ಟ, 5,000 ಬೂಟು ಇತ್ತನಿಗೆ ಅಲ್ಲಿ ಎದುರು ಮನೆ ತೆಗೆ 5,000 ಬೂಟ್ ಕೊಟ್ಬಿಟ್ಟು ಅವನು ಚರ್ಚಿಗೆ ಬಂದು ಈತ ಚಪ್ಪಲಿ 3,000 ಚಪ್ಪಲಿ ಹಾಕ್ಯಂಡು ಹೋದ. ನೋಡ್ತಾನೆ ಬೇಡ ಅಲ್ಲಿ ಬಿಟ್ಟನ. 3,000 ಬಿದ್ದವಪ್ಪ ಚಪ್ಪಲಿ. ಬೇಸಪ್ಪ ಚಪ್ಪಲಿಕಾಯಿ ಬೇಸಪ್ಪ ಹುಷಾರು 3,000 ಬಿದ್ದವು. ಇಷ್ಟ 3,000. ಮತ್ತೆ ಇಂದ ಸೇವೆ ಬಿಟ್ಟು ಬಂದ. ಆತ 5,000 ಬೂಟ್. ಎಷ್ಟು ಆತ ಬೂಟ್ ಬಿಟ್ಟು ಹಿಂಗೆ ನೋಡಿದೆ. ಏನಪ್ಪ ಏಸಪ್ಪ, ನಾನು ನೋಡಿದ್ರೆ ಇಷ್ಟು ಭಕ್ತಿವಂತನಾಗಿದ್ದೀನಿ. ಅವ್ನು ಸರಿಗೆ ಬರೋಲ್ಲ, ತಿಂಗಳಿಗೆ ಒಂದ್ಸಲ ಕರ್ತವ್ಯ ಪೂಜೆ ಇಟ್ಕೊಂಡು ಬರ್ತಾನ. ಅವನಿಗೆ ಅದು ಏನು ಕೊಟ್ಟಿದ್ದೀನಿ? 5,000 ರೂಪಾಯಿ ಬೂಟ್ ಕೊಟ್ಟು. ನನಗವೆ ಇದು ಏನು ಕೇಳೋಣ? ಅವ್ರಿಗೆ ಏನಾಗ್ಬಿಡ್ಬೇಕು, ಏಸಪ್ಪ ನನಗೆ ಒಂದು TS ಗಾಡಿ ಬೇಕಪ್ಪ. ಅವ್ನು ಬೂಟ್ ಹಾಕ್ಯಣ ಬರೆಗಾಲ ಅಡ್ಡಾಡೋಳಕ್ಕೆ ನಮ್ಗೆ TS ಆಯ್ತು. ವಾರದಾಗ ಇದಕ್ಕೆ TS ಗಾಡಿ ಬಂದು ಹೊಡಿತೀವಿ. ಅವನು ಬೈಕ್ ಹಾಕ್ಯಂಬಂದ ಅವ್ನು ಸೈಕಲ್ ಮಾಡಿರ್ತಾನೆ. ಅವನು ಬಂದು ಫಸ್ಟ್ ಇಂತ ಬಿಟ್ಟ, ಅಯ್ಯರೇ ಪ್ರಾರ್ಥನೆ ಮಾಡ್ರಿ ಅಂತೇಳಿ 101 ಕಾಣಿಕೆ ಇಟ್ಟ. ಪ್ರಾರ್ಥನೆ ಮಾಡಿಸಿದ್ರು. ಅವಾಗ ಇಂದಷ್ಟು ಬಂದ, ಪ್ರಯೋಜನರಯ್ಯ ಅಯ್ಯ ಪ್ರಾರ್ಥನೆ ಹಿಂಗೆ ನೋಡಿ. ಯಾರದು? ಅಂದೆ. 1,20,000 ಕೊಡ್ತಂದ್ಯಾ? ಹೌದು. ಅಲ್ಲಿ ಮಣಕಲ್ ಏಸಪ್ಪ ಏನು ಅನ್ಯಾಯಪ್ಪ. ನಾನು ಮಂದಿರೆಲ್ಲ ಕಸ ಹೊಡಿತೀನಿ, ಮಂದಿರಾಗೆಲ್ಲ ಮೊಸರು ಓಸುತ್ತಿತ್ತು. ಆಮೇಲೆ ಅಯ್ಯರಿಗೆಲ್ಲ ಇಂತಜಾಮ್ ಮಾಡ್ತೀನಿ. ಅಯ್ಯರು ಬಟ್ಟೆಗಳಿಗೆ ಇಡ್ತೀನಿ, ಏನು ಬೇಕಾದ್ರೆಲ್ಲ ಮಾಡ್ತೀನಪ್ಪ. ನರಿಕೆ ಕಡ್ತೀನಿ, ಎಲ್ಲೆಲ್ಲಿ ಸೀಳುದು ಬಿಡೋದು ಎಲ್ಲ ಸರಿ ಮಾಡ್ತೀನಪ್ಪ. ಅವ್ರದೆಲ್ಲ ತೆಗೆದು ಬಿಸಕ್ಕೆ ಚಲೋ ಮಾಡ್ತೀನಿ. ಎಲ್ಲ ರೀತಿ ಬೇಸ್ ಮಾಡ್ತೀನಪ್ಪ. ನನಗೆ ಯಾಕಪ್ಪ ಈ ಪರೀಕ್ಷೆ? ಅವತ್ತು ಚಪ್ಪಲಿ ಕೇಳಿದ್ರೆ ಅವನಿಗೆ ಬೂಟ್ ಕೊಟ್ಟು ನನಗೆ ಚಪ್ಪಲಿ ಕೊಟ್ಟು. ಇವತ್ತು TS ಗಾಡಿ ನಾನು ಕೇಳಿಲ್ಲ, ಅವನಿಗೆ ಯಾವುದು ಬುಲೆಟ್ ಗಾಡಿ, ಯಾವುದು ಇನ್ನೊಂದು 1,20,000 ಗಾಡಿ ಸ್ಪ್ಲೆಂಡರ್ ಗಾಡಿ ಕೊಟ್ಟು. ಏನು ಅನ್ಯಾಯಪ್ಪ. ಅವನು ಒಂದು ಸ್ವಲ್ಪ ಈ ಬರಕಸಂಗೆ ಮಡಿಚಿಡ್ದಲ್ಲಪ್ಪ ಏಸಪ್ಪ. ಹೆಂಗಪ್ಪ ಇದು ಹಂಗ ಬಂದ ನಂಗೊಂದು ಟ್ರಿಮ್ನ ಹೋಗ್ತಾನ. ನಾವೆಲ್ಲ ಕಸ ಧೂಳ ಮಾಡ್ಕೊಂಡು ಹೋಗ್ತೀವಿ. ಏನು ಅನ್ಯಾಯ ಏಸಪ್ಪ. ಹಲ್ಲೆಲೂಯಾ. ತಿರುಗಿ ಆಲೋಚನೆ ಮಾಡಿದ, ಹಿಂಗಾದ್ರೆ ಬೇಸಪ್ಪ. ಏಸಪ್ಪ ನಂದು ಒಂದು ಕಣ್ಣು ತೆಗೆದು ಹೊಡೋದು ಏನದಲ್ರಿ. ಅವ್ರಿಗೆ ಆಡ್ಕೊಂಡು ಹೋಗ್ಬಿಡ್ತಾವ. ಅವ್ರು ಹೆಂಗೆ ಆಡ್ತಾರೆ ಗಾಡಿ ನೋಡವ ಅದಿರಾ ಅದು ನಿದ್ದೆ ಮಾಡ್ತಾರ ಬಗಲಾಗಿದ್ದವ್ರು. ಹಲ್ಲೆಲೂಯಾ. ಏಸಪ್ಪ ಹೆಂಗಿದ್ರೆ ನಾನು ಒಂದು ಕಣ್ಣು ಡಬಲ್ ಕೊಡ್ತಾನಲ್ಲ, ಅದಕ್ಕಾಗಿ ಏಸಪ್ಪ ನಾನು ಒಂದು ಕಣ್ಣು ತೆಗೆದು ಅವನಿಗೆ 2 ಕಣ್ಣು ಹೋಗ್ಬಿಡ್ತಾವ. ನಾಳೆ ಹೆಂಗೆ ಗಾಡಿ ಇಟ್ಕೊಂಡ್ಬರ್ತಾನೆ ನೋಡ್ತಾನ. ಆ ಗಾಡಿ ನನ್ಗಾಗಿಬಿಡುತ್ತೆ. ಅವಾಗ ಏನಾಗಿಬಿಡುತ್ತೆ ಪ್ರಿಯವಾದವ್ರೆ, ಈತ ಒಂದು ಕಣ್ಣು ಕೇಳಿದ್ನಲ್ಲ, ಕಣ್ಣು ಹೋಗಿ ಹೋಯ್ತು. ಮುಂದೆ ನಿಂಗೆ ಬಂದ ಎಲ್ಲ ಏನಾಗಿತ್ತು ಕಣ್ಣಿಗೆ? ಏನಿಲ್ಲ, ಏನಿಲ್ಲ. ಅಥವಾ ನಾನು ಅದು ಇನ್ನೂ ಬಂದಿರಿ ಎಲ್ಲಿ ಬರ್ತಾರೆ ಅಥವಾ ಎಲ್ಲಿ ಬರ್ತಾರೆ ಇವತ್ತ ಬರಲ್ಲ. ಗಾಡಿ ತಗೊಂಡು ದಿಮಾಕ್ ಪಡ್ಕೊಂಡು ಬರ್ತದ. ಇವತ್ತು ಎಲ್ಲಿ ಬರ್ತಾನದ? ಬರಲ್ಲ.
ಇದಕ್ಕಿಂತ ಅನ್ಕೊಂಡು ಹೊಡಿತೀರಪ್ಪ. ಹಲೋ ರಾಜ ಬೇರೆ ಬಾಯಿ ಬಿಟ್ಟು ಏರಿಸ್ತಾದ್ರು ಅಂತ. ಆಮೇಲೆ ಏನಾಗುತ್ತೆ ಗೊತ್ತಾ, ಆತ ಏನಪ್ಪನ ಕುಂದಿರ್ಸ್ಕೊಂಡು ಮಕ್ಕಳ ಕುಂದಿಸ್ಕೊಂಡು ಕೆಮ್ಮನ ಶಂಟ್ ಹೊಡ್ಕೊಂಡು ಘಮ್ ಅಂತ ಬಂದು ಹಿಂಗೆ ನಿಲ್ಲಿಸಿದ. ಹಿಂಗೆ ನೋಡಿದ, ಕಣ್ಣಿಲ್ಲ ಪಾಪ. ಯಾರು ಈಸ ನೀನ? ಹೌದು. ಏನಾಗಿದ್ದ ಕಣ್ಣು ಯಾಕೆ ಒಳಗೋಗಿದ್ದಲ್ಲ? ಅಲ್ಲಿ ನೀನು ಕಣ್ಣು ಬೆಸದವ ಒಬ್ಬ ಇವರು ಸ್ವಲ್ಪ ಇದು ಇಷ್ಟು ವರ್ಷ ನಾನು ಬೋಕೆ ಮಾಡಿದೆ. ಹೌದಾ ಹೌದಾ? ಆದ್ರೆ ನೀವೇನು ಮಾಡಿದೆ? ದೇವ್ರದ್ದು ತಪ್ಪ ಇದನ್ನ ತಪ್ಪರೆ ಇದು ಹೇಳಿ ಕೇಳೋದು ಕೊಟ್ಟದು. ಹೌದಲ್ಲ? ಆತ ಅದು ಕೇಳಿರ್ಬೋದು, ಅಂತ ಕೊಟ್ಟನ ದೇವ್ರು. ಅದು ಇದನ್ನೇನ ನಾನು ಚಲೋ ಇರಬೇಕು, ಅವ್ರು ಹಾಳಾಗಬೇಕು. ಕಡೆ ಕಾಲಕ್ಕೆ ಪ್ರಿಯವಾದವ್ರೆ, ಎಂಥ ಬುದ್ಧಿ ನೋಡ್ರಿ ಈ ಮನುಷ್ಯನ ಬುದ್ಧಿ. ಅದು ಮತ್ತೆ ಭಕ್ತಿಯಿಂದ ಪ್ರಾರ್ಥನೆ ಮಾಡೋರು. ತಂದು ಒಂದು ಕಣ್ಣು ಹೋದ್ರೆ ಅದನ್ನ ಎರಡು ಹೋಗ್ಬಿಡ್ತಂತ ಕಣ್ಣಂತ. ಅದು ಕೇಳಿಲ್ಲ, ನೀನು ಕೇಳಿ ಹೋಗಿದ್ದೆ. ಅವಾಗ ಅಯ್ಯರ್ತಕ್ಕಂಥ ಅಯ್ಯ ನನ್ನ ತಪ್ಪಾಗಿದ್ದಲ್ಲ. ಹಂಗ ಯಾವತ್ತಿಗೂ ಇತರನ್ನು ಏನು ಮಾಡಬಾರ್ದು ನೀವು, ಇತರರಿಗೆ ಈ ಥರ ನೆಡ್ಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಬಾರ್ದು ಅಂತೇಳಿ ದೈವ ಸೇವಕರು ವಾಕ್ಯ ತೆಗೆದು ಹೇಳ್ತಾರೆ. ಪ್ರಿಯರೇ, ವಾಕ್ಯ ತೆಗೆದು ಹೇಳಿದ ಮೇಲೆ ಆವಾಗ ಶತ್ರುವನ್ನು ಪ್ರೀತಿಸಿರಿ ಅಂತ ಐತಲ್ಲ. ಆ ಶತ್ರು ಅಲ್ಲ, ಸಹಪಾಠಿ, ಸಹೋದರ, ನಿನ್ನ ಸಹೋದರನಿಗೆ ಅನ್ಯಾಯ ಮಾಡಬೇಡ ಅಂತ ಐತೆ. ಅವರಿಗಾಗಿ ನೀನು ಪ್ರಾರ್ಥನೆ ಮಾಡು, ಒಳ್ಳೆಯದಾಗಲಂತ ಮಾಡಬೇಕು ಅಂದಾಗ ಅವಾಗ ಈತ ಪ್ರಾರ್ಥನೆ ಮಾಡ್ತಾನೆ, ಆತನ ಕ್ಷಮಾಪಣೆ ಕೇಳ್ತಾನೆ. ಪ್ರಿಯರೇ, ಆ ಓದ್ಕೊಂಡು ತಿರುಗಿ ಬರುತ್ತೆ. ಅಲ್ಲಿ ಗಟ್ಟಿ ಖುಷಿ ದೇವ್ರಿಗೆ ಬಾಯ್ಮುಂಟಾಗಲಿ. ಅಲ್ಲಿಂದ ಇಬ್ಬರು ಜೊತೆಯಾಗಿ ಬರ್ತಾರೆ ಪ್ರಿಯರೇ, ದೇವ್ರಿಗೆ ಬಾಯ್ಮುಂಟಾಗಲಿ. ಆಮೇಲೆ ಭಕ್ತಿವಂತರಾಗಿರ್ತಾರೆ, ದೇವರಿಗೆ ಬಾಯ್ಮುಂಟಾಗಲಿ, ದೇವರಿಗೆ ಸಾಧು ಉಂಟಾಗಲಿ. ಅದೇ ಪ್ರಕಾರವಾಗಿ ಹೃದಯ ಬದಲಾವಣೆ ಆಗಲಾರ್ದಂಗಿದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಡುವ ಪದ್ಧತಿ ಇರುತ್ತೆ ಹೊರತು ಇನ್ನೊಬ್ಬರಿಗೆ ಪ್ರಿಯವಾದವರೇ ಉದ್ಧಾರ ಆಗಲಿ ಅನ್ನತಕ್ಕಂಥದ್ದು ಇರಂಗಿಲ್ಲ ಪ್ರಿಯರೇ. ಅದಕ್ಕೆ ಬಹಳ ಜಾಗೃತವಾಗಿ ಇನ್ನೊಬ್ಬರು ಸಾಯಿಲ್ ಅದೇನ ತಮ್ಮ ಸಾಯಿಲ್ ತಿಮ್ಮ ಸಾಯಿಲ್ ಅಂದ್ರೆ ತಮ್ಮ ಸತ್ಬಿಟ್ನಂತ ನಮಗೆ ಹಾನಾಗುತ್ತೆ, ಇನ್ನೊಬ್ಬರಿಗೆ ಹಾನಿ ಅಂತ ಹೇಳ್ಕೊಂಡ್ರಿ. ಯಾಕಂದ್ರೆ ನಮ್ಮ ದೇವರು ನಮಗಾಗಿಯೇ ತನ್ನನ್ನು ಅರ್ಪಣೆ ಮಾಡಿದ್ದಾನೆ. ದೇವ್ರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋಸ್ ಕ್ರಿಸ್ತ ಮಹಾರಾಜ ನೋಡ್ರಿ, ದೇವರ ಚಿತ್ತ ಯಾವಾಗಲೂ ಸಂತೋಷ ಯಾವಾಗ ಬರುತ್ತೆ? ಎಲ್ಲರ ಪ್ರೀತಿಯಿಂದ ನೋಡಿದ್ರೆ ಸಂತೋಷ ಬರುತ್ತೆ. ಒಂದು ದೇವರಿಗೆ ಭಯಭಕ್ತಿಯಿಂದಿದ್ರೆ ಸಂತೋಷ ಬರುತ್ತೆ. ತಾರತಮ್ಯ ಮಾಡಲಾರ್ದಂಗಿದ್ರೆ ಸಂತೋಷ ಬರುತ್ತೆ. ಎಡೆಬಿಡದ ಪ್ರಾರ್ಥನೆ ಮಾಡ್ರಿ, ಎಲ್ಲಾದ್ರಲ್ಲಿಯೂ ದೇವ್ರೇನ್ ಮಾಡ್ತಾನೆ ಗೊತ್ತಾ? ನಿನಗೆ ಸುಖ ಸೌಖ್ಯದಿಂದ ತುಂಬಿಸ್ತಾನೆ. ಪ್ರೇಸ್ ಲಾರ್ಡ್. ನೋಡಿ, ಎಲ್ಲಾದ್ರಲ್ಲಿ ಕೃತಜ್ಞತೆ ಸ್ಥಿತಿ ಮಾಡಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರು ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ದೇವರ ಪವಿತ್ರಾತ್ಮ ನಿಮ್ಮೊಳಗಿದ್ದಾನೆ, ಅದನ್ನ ಬಾಧೆಪಡಿಸಬೇಡ್ರಿ. ಪ್ರವಾದನೆಗಳನ್ನು ಏನೈಸಬೇಡ್ರಿ. ಕೆಲವರು ಎಷ್ಟೋ ವರ್ಷಗಳು ವಾಕ್ಯ ಕೇಳಿದ್ರೆ ಇನ್ನೂ ಬದಲಾವಣೆ ಆಗಿಲ್ಲ. ವಾಕ್ಯ ಕೇಳಿದ್ರೆ ವಾಕ್ಯ ಕೆಲಸ ಮಾಡಬೇಕು. ಇವತ್ತು ನಾನು ಏನು ಕಲ್ಕೊಂಡೆ ದೇವರ ಸನ್ನಿಧಿ, ದೇವರು ನಾನು ಏನು ಎಚ್ಚರಿಕೆ ಪಡಿಸಿದ, ಇಲ್ಲಿಂದ ನಾನು ಸರಿಯಾಗಬೇಕು. ಕೆಲವರು ಅನ್ಕೊಂತಾರೆ, ಏನು ಗೊತ್ತೆ, ಆಯ್ತು ಅದೇ ಅಲ್ಲ ನಾನು ಹಿಂಗಿದ್ದೇನೆ, ಅವ್ರು ಹಂಗೆ ಹೇಳ್ತಾರೆ. ತಪ್ಪು. ನಮ್ಮ ಮೊನ್ನೆ ಮಗಳ ಮನೆಗೆ ಹೋಗಿದ್ದೆ. ಮೊಮ್ಮಗ ಮತ್ತೆ ಏನು ಮಾಡ್ತಾನೆ ಅನ್ನೋದು ಸಂಪೂರ್ಣ ತಾಯಿ ಕೊಟ್ಟು ಅವನು ಹೇಳ್ದಂಗೆ ಅದು ಇದು ಕೊಡಿಸಿ ಲಾಸ್ಟಿಗೆ ಏನು ಮಾಡಿಬಿಟ್ಲು, ಗಣಿಸಿಗಳು ಅವ ಏನು ಮಾಡಿಬಿಟ್ಟ, ಕೆಳಗಿದ್ದು ಓಡಾಡಕ್ಕಿದ್ದಿದೆ. ಏನಾಗಿದೆ, ಸುಮ್ಮನಿರಪ್ಪ ನೀನು, ಆಯ್ತಮ್ಮ ಅಂದ ಒಳಗ. ಅವನು ಗೊತ್ತು. ಮತ್ತೆ ಅವನೇನು ಮಾಡ್ತಾನೆ, ಮಡಿಸಿ ತಾಯಿ ತಕ್ಕ ಹೋಗಿ ಅಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಗೊತ್ತು ಬೆಳೆಸಲ್ಲ. ಮತ್ತೆ ತಿರುಗಿ ಹೋಗಿ ಅಮ್ಮ ಅಂತ ಏನ ಯಾರ ತಕ್ಕ ಕೇಳಿದ, ತಾಯಿ ತಕ್ಕ ಕೇಳಿದ. ಮತ್ತೆ ಚೆನ್ನಾಗಿ ಅಮ್ಮ ಬೇಡ ನಿನ್ನ ಕೈಲಿಂದ ಉಣ್ತು ನಾನು ಅಂತಂದ. ಪ್ರಿನ್ಸಲ್ಲ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇ ಪ್ರಕಾರವಾಗಿ ನಿನಗೆ ಏನು ಬೇಕೋ ನಿಮ್ಮಪ್ಪ ನಮ್ಮಪ್ಪ ಎಲ್ಲರಪ್ಪ ಏಸಪ್ಪಗೆ ಸರಿಯಾಗಿ ಗೊತ್ತು. ಪ್ರಿನ್ಸಲ್ಲ ಎಲ್ಲ ಕೊಡ್ತಾರೆ.
ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಒಂದು ವೇಳೆ ನೀನಿಗನ ಕೊಟ್ಟರು ಕೂಡ ನೀನು ಇಷ್ಟದಂತ ನಡ್ಕೊಂಡ್ರೆ ಸ್ವಲ್ಪ ಏನ್ ಮಾಡ್ತಾನೆ, ಬಿಸಿ ಮಾಡ್ತಾನೆ ಪ್ರಿಯರೇ. ಅವಾಗ ನೀನು ತಿದ್ದುಕೊಂಡ್ರೆ ನಿನ್ನನ್ನ ಉದ್ಧಾರಕನಾಗಿ ಮಾಡ್ತಾನೆ. ಬಯಸಲ್ಲ ದೇವ್ರ ಮಹಿಮೆಂಟಾಗಲಿ, ದೇವ್ರ ಹೆಸರು ಉಂಟಾಗಲಿ. ಕ್ರಿಸ್ತ ಮಹಾರಾಜಕ್ಕೂ ಹಲ್ಲಿಲೂಯ. ಪವಿತ್ರಾತ್ಮ ನಂದಿಸಬೇಡರಿ, ಪ್ರವಾದನೆಗಳನ್ನು ಈನೈಸಬೇಡರಿ, ಆದರೆ ಎಲ್ಲವನ್ನೂ ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರ್ರಿ. ಸಕಲ ವಿಧವಾದ ಕೆಟ್ಟತನ, ಅದಕ್ಕೆ ವಾಕ್ಯ ಓದ್ರಿ ಅಂತ ಹೇಳ್ತಾನೆ. ವಾಕ್ಯ ಓದ್ರೆ ನಿಮಗೆ ಒಳ್ಳೆಯದಾದ ಕೆಟ್ಟದಾಗಿ ಗೊತ್ತಾಗುತ್ತೆ. ಹಲ್ಲಿಲೂಯ. ದೇವ್ರ ಮಹಿಮೆಂಟಾಗಲಿ. ದೇವ್ರ ವಾಕ್ಯ ನಮ್ಮಲ್ಲಿ ಅದಕ್ಕಾಗಿ ಆಶೀರ್ವಿಸಿ ಕಾಪಾಡಲಿ. ಆಮೇಲೆ ಮೊದಲನೇ ದಿನ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ನಾವು ಅಭಿವೃದ್ಧಿ ಆಗ್ತೀವಿ. ಆಮೇಲೆ ಎರಡನೇದಾಗಿ ನಂಬಿಕೆ ಯಾವ ಪ್ರಕಾರವಾಗಿ, ನಂಬಿಕೆಗೆ ಪರಿಶೋಧನೆ, ನಂಬಿಕೆ ಇಟ್ಟಿಲ್ಲ ಪರಿಶೋಧನೆ ಆಗುತ್ತೆ. ಅನೇಕ ಕಷ್ಟಗಳು ಬರ್ತವೆ, ನಿಂದೆಗಳು ಬರ್ತವೆ, ಅವಮಾನಗಳು ಬರ್ತವೆ. ಆ ಸಮಯದಲ್ಲಿ ನಿನ್ನ ತಾಳ್ಮೆಯಿಂದ ಇದ್ದರೆ ಅವಾಗ ನಿನ್ನ ಗುಣಗಣಗಳೆಲ್ಲ ಏನಾಗ್ತವೆ, ಒಳ್ಳೆಯವಾಗ್ತವೆ. ಅವಾಗ ನೀನು ಭಕ್ತಿಯಿಂದ ಸಾಗಿದರೆ, ಅವಾಗ ನೀನು ಸಂತೋಷವಾಗಿ ಎಲ್ಲ ಸ್ವೀಕಾರ ಮಾಡಿದರೆ, ಎಲ್ಲಾ ವಿಧದಲ್ಲಿ ದೇವರೇನ್ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ. ಬಯಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೇ ಕ್ರಿಸ್ತ ಮಹಾರಾಜ